ಎಲ್ಲರೂ ಕೂಡ ಕಣ್ಗಳು ಮುಚ್ಚಿದವರಾಗಿ ನಮ್ಮನ್ನು ರೂಪಿಸಿದ ದೇವರಿಗೆ ನಾವೆಲ್ಲರೂ ಕೂಡ ಆತನ ಘನಪಡಿಸಲು ನಾವೆಲ್ಲರೂ ಕೂಡ ಕಣ್ಗಳು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ನೀತಿಯ ರಾಜನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ನಿತ್ಯವೂ ಅಯ್ಯ ನೀನು ಯಾವಾಗಲೂ ಸ್ತುತಿಸಲ್ಪಡುವ ಯೋಗ್ಯನೇ, ನಿನಗೆ ಸ್ತೋತ್ರ ಕರ್ತನೇ. ಬನ್ನಿರಿ ಪವಿತ್ರ ಆತ್ಮನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಿಖಲಮ ಶತು ಖನಮ ಖರ ರಿಖಲಮ ಮಮ ಮಮ. ಆರಾಧನೆ 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 ಆರಾಧನೆ. ರಿಖಲಮ ಶತು. ನಿನ್ನ ಪ್ರಸನ್ನತೆ ದೇವರೇ ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ. ನಿನ್ನ ಪ್ರಸನ್ನತೆ ನಮ್ಮೆಲ್ಲರನ್ನ ದೇವರ ಆವರಿಸಿಕೊಳ್ಳಲಿ. ಬನ್ನಿರಿ ಪವಿತ್ರ ಆತ್ಮನೇ, ನಿನಗೆ ಸ್ತೋತ್ರ ದೇವರೇ. ಸ್ತೋತ್ರ ಸಿಂಹಾಸನಗಳ ಮೇಲೆ ಆಸೀನನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಪರಾಕ್ರಮವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಅಯ್ಯ, ನೀನು ಯಾವಾಗಲೂ ಉತ್ತಮ ರೀತಿಯಲ್ಲಿ ಬದಲಾವಣೆ ತರಲು ಶಕ್ತನಾಗಿರುವ ದೇವರೇ, ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಸರ್ವೈಶ್ವರ್ಯ ಉಳ್ಳವನೇ, ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಆರಾಧನೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರಾತ್ಮನೆಂಬುದಾಗಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಕೇಳುವ ದೇವರಿಗೆ ನಾವೆಲ್ಲರೂ ಕೂಡ ಸ್ವರವೆತ್ತಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಲಮ ಶತು ಕರಮ ಕಲತ ರಿಖರಮ ಮಮ ಮಮ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ಅಯ್ಯ, ಉತ್ತಮ ರೀತಿಯಲ್ಲಿ ಕರ್ತಾದ ಕರ್ತನೇ, ನೀನು ನಮ್ಮ ನಡೆಸಲು ಶಕ್ತನಾಗಿರುವ ದೇವರು. ಅಯ್ಯ, ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ 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 ಸ್ತೋತ್ರ. ರಿಖಲಮ ಶುತು ಕರಬ ಕಲತ ರಿಖರಮ ಮಮ ಮಮ. ಉನ್ನತನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಅಯ್ಯ, ನೀನೇ ಮುಂದಿನ ಪ್ರತಿ ವಿಷಯದಲ್ಲಿ ಇದು ನಡೆಸಲು ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಮುಂದಿನ ಪ್ರತಿ ವಿಷಯದಲ್ಲಿ ಇದು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿ ಕೂಡ ದೇವರೇ ಸಪ ಪ್ರತಿ ವಿಷಯದಲ್ಲಿ ಇದಕ್ಕೊಂಡು ಜಯಪ್ರದವಾಗಿ ನಡೆಸು, ಜನರನ್ನು ಕೂಡ ಸಕಾಲಕ್ಕೆ ನಡೆಸಬೇಕೆಂತೇಳಿ ಪ್ರಾರ್ಥಿಸುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಈಗ ನಾವೆಲ್ಲರೂ ಕೂಡ ಕೆಲವೊಂದು ಹಾಡುಗಳು ಆಡುತ್ತಾ ದೇವಾದ ದೇವರು ನಮ್ಮನ್ನು ಘನಪಡಿಸೋಣ. ಸ್ತೋತ್ರ. ನನ್ನ ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಎಂಬ ಹಾಡುತ್ತಾ ಕೈಗಳು ತಂದವರು ಕೈಗಳ ತಟ್ಟುತ್ತಾ, ಬಾಯಿಗಳ ತಂದವರು ನಮ್ಮ ಜೊತೆ ಹಾಡುತ್ತಾ ನಾವೇನು ಮಾಡಿ ಹೇಳ್ರಿ, ದೇವರನ್ನ ಘನಪಡಿಸೋಣ. ಸ್ತೋತ್ರ. ಯೆಹೋವನ ಉಪಕಾರವ
ಎಂದಿಗೂ ಮರೆಯದಿರು.
వేటగాని ఊరిలో నుండి నా ప్రాణాన్ని రక్షించవు. బలమైన రెక్కల క్రింద నాకు ఆశ్రయమిచ్చావు. వేటగాని ఊరిలో నుండి నా ప్రాణాన్ని రక్షించవు. బలమైన రెక్కల క్రింద నాకు ఆశ్రయమిచ్చావు. లేదయా వేరే ఆధారం, నా దుర్గమా నా శైలమా. లేదయా వేరే ఆధారం, నా శైలమా నా కేడమా. ఆరాధన ఆరాధన నా తండ్రి నీకే ఆరాధన.
ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯ. ಎಲ್ಲರ ಕಣ್ಣುಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ದೇವಾದಿ ದೇವರನ್ನು ಆರಾಧಿಸಿಕೊಳ್ಳೋಣ. ಪ್ರತಿಯೊಬ್ಬರು ಕೂಡ ಕಣ್ಣುಗಳು ಮುಚ್ಚಿದವರಾಗಿ ಎಲ್ಲರೂ ಸೇರಿ ನಮ್ಮ ನಿರ್ಮಾಣಿಕನಾದ ದೇವರನ್ನು ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಿಖ ನಮ ಶೋತೋಕರ ಬಾಕಲತ ರಿಖ ನಮ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸ್ವರ್ಗಾಧಿಪತಿಯಾಗಿರುವ ದೇವರೇ ನಿನಗೆ ಸ್ತೋತ್ರ. ಆ ನಿನ್ನ ಮಹಿಮೆಯ ಮೇಘವು ಎಲ್ಲ ವಿಷಯದಲ್ಲಿ ಬಲವಾದ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಅಯ್ಯ, ನಿನ್ನ ಮಹಿಮೆಯ ಮೇಘವು ಎಲ್ಲ ವಿಷಯದಲ್ಲಿ ಬಲವಾದ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಮನಶತೂರ ಕಲಮ ಮಮ ಮಮ ಏಸಯ್ಯ ಹಲ್ಲೆಲೂಯಾ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಅಯ್ಯ, ನೀನು ಯಾವಾಗಲೂ ಉತ್ತಮವಾದ ರೀತಿಯಲ್ಲಿ ದೇವರನ್ನು ನಡೆಸಲು ಶಕ್ತನೇ ನಿನಗೆ ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಅಯ್ಯ, ಉತ್ತಮ ರೀತಿಯಲ್ಲಿ ನಮ್ಮನ್ನು ನಡೆಸಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ರಿಕಲಮ ಶತೂರಮ ಕಲರದ ರಮ ಮಮ ರಿಕಲಮ ಶತು ಏಸಯ್ಯ ಆರಾಧನೆ, ಏಸಯ್ಯ ಆರಾಧನೆ. ರಿಖಲಮ ಶಮುಖರತ ರಿಖಲಮ ಮಮ 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 ಮಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ಅಧಿಕವಾಗಲಿ. ಪರಿಶುದ್ಧ ದೇವರೇ, ನಿನ್ನ ಪ್ರಸನ್ನತೆ ಅಧಿಕವಾಗಲಿ. ಆರಾಧಿಸುವೆ ಹೃದಯಾಂತರಾಳದಿಂದ, ಸ್ತುತಿಸುವೆನು ನಿನ್ ಪಾದ ಸನ್ನಿಧಿಯಲ್ಲಿ. ಆರಾಧಿಸುವೆ ಹೃದಯಾಂತರಾಳದಿಂದ, ಸ್ತುತಿಸುವೆನು ನಿನ್ ಪಾದ ಸನ್ನಿಧಿಲಿ. ಸ್ತೋತ್ರ.
ಯೇಸು
ನಿನ್ ಮಾರ್ಗದಲ್ಲಿ ಕಷ್ಟ ದುಃಖ ಬಂದರು ಹಿಂದಿರುಗೇನು ನಾ. ಪರಿಶುದ್ಧಾತ್ಮವ ನನ್ನಲ್ಲಿ ತುಂಬಿಸಿ ಈ ಮಣ್ಣಿನ ದೇಹದಲ್ಲಿ ನಿನ್ನ ಮಹಿಮೆಯ ತುಂಬಿರುವೆ. ಪರಿಶುದ್ಧಾತ್ಮವ ನನ್ನಲ್ಲಿ ತುಂಬಿಸಿ ಈ ಮಣ್ಣಿನ ದೇಹದಲ್ಲಿ ನಿನ್ನ ಮಹಿಮೆಯ ತುಂಬಿರುವೆ. ದೇವಾ ಯೇಸು ದೇವಾ, ದೇವಾ ನನ್ನೇಸು ದೇವಾ, ದೇವಾ ಯೇಸು ದೇವಾ, ದೇವಾ ನನ್ನೇಸು ದೇವಾ, ದೇವಾ ನನ್ ದೇವಾ, ನೀನೇ ನನ್ ಕುರುಬಾನೇ. ನೀನ್ ಪ್ರೀತಿ ನೀನ್ ಕ್ಷಮೆ ಎಷ್ಟೋ ದೊಡ್ಡದು. ಕಲ್ವರಿ ಶಿಲುಬೆಯಲ್ಲಿ ನನ್ನ ಪಾಪವೆಲ್ಲವ, ನಿನ್ ಕಲ್ವರಿ ಶಿಲುಬೆಯಲ್ಲಿ ನನ್ನ ರೋಗವೆಲ್ಲವನು. ಕಲ್ವರಿ ಶಿಲುಬೆಯಲ್ಲಿ ನನ್ನ ಪಾಪವೆಲ್ಲವನು. ನಿನ್ ಕಲ್ವರಿ ಶಿಲುಬೆಯಲ್ಲಿ ನನ್ನ ರೋಗವೆಲ್ಲವನು ತೊಲಗಿಸಿದೆ. ದೇವರು ನೀ ತೊಲಗಿಸಿದೆ. ದೇವರು ನೀ, ದೇವಾ ಯೇಸು ದೇವಾ, ದೇವಾ ನನ್ನೇಸು ದೇವಾ, ದೇವಾ ಯೇಸು ದೇವಾ, ದೇವಾ ನನ್ನೇಸು ದೇವಾ. ಇದುವರೆಗೂ ಕಾದು ನಡೆಸಿದಾತನೇ, ಇನ್ನು ಮುಂದೆಯೂ ನೀನು ನನ್ನ ನಡೆಸುವಾತನೇ. ಅಯ್ಯ ಇದುವರೆಗೂ ನನ್ನ ನಡೆಸಿದಾತನೇ, ಇನ್ನು ಮುಂದೆಯೂ ಕೂಡ ನೀನು ನಡೆಸುವ ದೇವರೇ. ನೀನೇ ತಾನೇ ನನ್ನ ದೇವರಯ್ಯ. ದೇವಾ ಯೇಸು ದೇವಾ, ದೇವಾ ನನ್ನೇಸು ದೇವಾ, ದೇವಾ ಯೇಸು ದೇವಾ, ದೇವಾ ನನ್ನೇಸು ದೇವಾ, ದೇವಾ ನಾ ದೇವಾ, ನೀವೇ ನಾ ಕಾಪರಿ. ಪರಿಶುದ್ಧಾತ್ಮನಾಗಿರುವ ದೇವರೇ, ನಿನ್ನ ಒಂದು ಪರಿಶುದ್ಧಾತ್ಮವು ದೇವರೇ ಸಪ ನನ್ನಲ್ಲಿ ತುಂಬಿಸಿದ ಆತನೇ ನಿನಗೆ ಸ್ತೋತ್ರ. ಅಯ್ಯ, ನಮ್ಮಲ್ಲಿ ತುಂಬಿಸುವ ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ.
ಆಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬಲಪಡಿಸುವ ದೇವರೇ ನಿನಗೆ ಸ್ತೋತ್ರ. ಉನ್ನತನೇ, ನಿನ್ನ ಕೃಪೆಯು ನಮ್ಮ ಜೀವಿತದಲ್ಲಿ ದೇವರೇ ಏರಳವಾದ ಬದಲಾವಣೆ, ನಿನ್ನ ಕೃಪೆಯು ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ ತರುವಂಥದ್ದಾಗಿದೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ಮುಂದೆ ಇದ್ದುಕೊಂಡು ಎಲ್ಲ ವಿಷಯದಲ್ಲಿ ನಮ್ಮ ನಡೆಸು ದೇವರೇ. ಸಜೀವವುಳ್ಳ ದೇವರೇ, ನೀನೇ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ನಡೆಸಲು ಬನ್ನಿರಿ. ಪರಿಶುದ್ಧಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪ್ರತಿನಿತ್ಯವೂ ಕೂಡ ಆ ನಿನ್ನ ಮಹಿಮೆಗೆ ಮೇಘದಿಂದ ದೇವರೇ ನಮ್ಮ ನಡೆಸಿದಾತನು, ನಮ್ಮ ನಡೆಸುವಾತನು, ಬಲಪಡಿಸುವಾತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ದೇವರೇ. ನಿನಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಉತ್ತಮವಾದ ಕಾರ್ಯವನ್ನು ಮಾಡು. ನೀನೇ ನಡೆಸು, ಸ್ಥಿರಪಡಿಸು, ಬಲಪಡಿಸು. ಅದ್ಭುತಕರವಾಗಿ ಅಯ್ಯ ಪ್ರತಿಯೊಬ್ಬರ ಜೀವಿತವನ್ನು ನೀನೇ ಕಟ್ಟಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಅಯ್ಯ, ಅವರ ಪರಿಸ್ಥಿತಿಗಳು ನೀನು ನೋಡುತ್ತಿರುವ ದೇವರು, ಪರಿಶುದ್ಧಾತ್ಮ ದೇವರೇ ನಮ್ಮಲ್ಲಿ ತುಂಬಿಸಿ ನಿನ್ನ ಮಹಿಮೆಯ ಮೇಘದಿಂದ ನಮ್ಮನ್ನು ನಡೆಸಲು ಶಕ್ತನೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ಪ್ರಾರ್ಥಿಸ್ತೇವೆ ಪವಿತ್ರಾತ್ಮನೆ ಬನ್ನಿರಿ. ನಮ್ಮೆಲ್ಲರನ್ನ ಬಲಪಡಿಸಲು ಬನ್ನಿರಿ. ನಮ್ಮೆಲ್ಲರ ಜೀವಿತಗಳನ್ನು ಕಟ್ಟಲು ಬನ್ನಿರಿ. ನಮ್ಮೆಲ್ಲರ ಜೀವಿತಗಳನ್ನು ಸ್ಥಿರಪಡಿಸಲು ಬನ್ನಿರಿ ದೇವರೇ. ಅಯ್ಯ, ಇದುವರೆಗೂ ನಮ್ಮ ಜೀವಿತವನ್ನು ಕಾಪಾಡಿ ಪ್ರತಿ ವಿಷಯದಲ್ಲಿ ದೇವರೇ ನೀನು ನಡೆಸಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ. ಮುಂದಿನ ವಿಷಯಗಳೆಲ್ಲ ನಿನ್ನ ತೋಟಿಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ಹೆಸರಿನಲ್ಲಿ ಈ ಆರಾಧನೆ, ಈ ಪ್ರಾರ್ಥನೆ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಕೂತ್ಕೊಂಡೆಲ್ಲರೂ ಕೂಡ ಸ್ತೋತ್ರ. ಹಲ್ಲೆಲೂಯಾ. ಎರಡು ಹಲ್ಲೆಲೂಯಾ. ಸ್ವರ ಎತ್ತೋಣ. ಹಲ್ಲೆಲೂಯಾ. ಗಮನಿಸಿರಿ, ಇವತ್ತಿಗೆ 8 ದಿನದ ಉಪವಾಸ ಪ್ರಾರ್ಥನೆ, ಸಂಡೇ ಸರ್ವಿಸು ಮತ್ತು ಉಪವಾಸ ಪ್ರಾರ್ಥನೆ. ಮತ್ತು ನಾಳೆಯಿಂದ ಶನಿವಾರದವರೆಗೂ ಪ್ರತಿದಿನ ಉಪವಾಸ ಪ್ರಾರ್ಥನೆ. ಯಾಕಂದರೆ 51 ದಿನಗಳ ಕಾಲ ಪ್ರತಿನಿತ್ಯ ಪ್ರಾರ್ಥನೆ ಇರುತ್ತೆ ಸಭೆಯಲ್ಲಿ. ಏನಾಗುತ್ತೆ, ಈ ವರ್ಷ ಮಾತ್ರ 51 ದಿನ ಕಂಟಿನ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ವರ್ಷ ಅದಕ್ಕೆ ಡಬಲ್ ಆಗುತ್ತೆ. ಕಡಿಮೆ ಅಂತ ಆಗಲ್ಲ, ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ಯಾಕಂದರೆ ಆತನ ಸಮ್ಮುಖದಲ್ಲಿ ಎಷ್ಟೆಲ್ಲ ಕಾಲ ಕಳೀತೇವೋ ಇವತ್ತೆಲ್ಲ ನಾಳೆ ನಮ್ಮ ಜೀವಿತವನ್ನು ದೇವರು ಬಲವಾಗಿ ನಡೆಸ್ತಾನೆ. ಹಲ್ಲೆಲೂಯಾ. ಎರಡು ಹಲ್ಲೆಲೂಯಾ. ಓಕೆ, ಪ್ರೀತಿ ಉಳ್ಳ ದೇವ ಜನರೇ, ಇವತ್ತು ಎಷ್ಟು ಜನರು ವಾಕ್ಯ ಕೇಳಕ್ಕೆ ಆಸೆ ಪಡ್ತಾರೆ? ನಿಮ್ಮ ಬೈಬಲ್ ತೋರಿಸ್ರಿ, ಬೈಬಲ್. ಹಲ್ಲೆಲೂಯಾ. ತೆಗಿರಿ ಪ್ರೀತಿ ಉಳ್ಳ ದೇವ ಜನರ ವಾಕ್ಯವನ್ನು ಓದೋಣ. ಕೊಲೋಸಿ 4ನೇ ಅಧ್ಯಾಯ 2ನೇ ವಚನ. ಕೊಲೋಸಿ 4ನೇ ಅಧ್ಯಾಯ 2ನೇ ವಚನ. ವಾಕ್ಯ ಓದ್ರಿ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ವಾಕ್ಯಗಳ ಮೂಲಕ ಮಾತನಾಡಲು ಶಕ್ತನಾಗಿರುವ ದೇವರು, ವಾಕ್ಯದ ಅನುಸಾರವಾಗಿ ನಡೆಯಲು ಕರ್ತನೆ ಈ ದಿನವು ದೇವರೇ ಸಪ್ಪ ನಿನ್ನ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರಾತ್ಮನೆ. ಅಯ್ಯ, ಮಾತನಾಡುವವನು ನಾನಲ್ಲ ದೇವರೇ, ಪರಿಶುದ್ಧಾತ್ಮನಾಗಿರುವ ದೇವರೇ. ಈ ವಾಕ್ಯಗಳನ್ನು ದೇವರೇ ಸಪ್ಪ ನೀನೇ ಮಾತನಾಡು. ಜನರಿಗೆ ಏನು ತಿಳಿಸಬೇಕೆಂತಿದೆಯೋ, ಸಭೆಗೆ ಏನು ತಿಳಿಸಬೇಕೆಂತಿದೆಯೋ, ನನಗೂ ಏನು ತಿಳಿಸಬೇಕೆಂತಿದೆಯೋ ಎಲ್ಲವನ್ನು ತಿಳಿಸು ದೇವರೇ. ಅಯ್ಯ, ನಮ್ಮ ಜೀವಿತದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಅನುಸರಿಸುವ ದೇವರೇ ಒಂದು ಕಾರ್ಯವನ್ನು ಮಾಡಬೇಕೆಂತೇಳಿ ಪ್ರಾರ್ಥಿಸ್ತೇನೆ. ದೇವರು ನಮ್ಮ ಜೀವಿತದಲ್ಲಿ ದೇವರೇ ನಿನ್ನ ವಾಕ್ಯವು ಅಳವಡಿಸಿಕೊಂಡು ಮುಂದೆ ಸಾಗುವಂತೆ ಸಹಾಯ ಮಾಡು ದೇವರೇ. ಅಯ್ಯ, ನಮ್ಮ ಜೀವಿತದಲ್ಲಿ ದೇವರೇ ಒಂದು ದೊಡ್ಡ ಬದಲಾವಣೆ ತನ್ನಿರಿ ಯೇಸುವಿನ ನಾಮದಲ್ಲಿ ದೇವರೇ. ಬಲವಾದ ಕಾರ್ಯವನ್ನು ಮಾಡು ದೇವರೇ. ಏಸಯ್ಯ, ಬಲವಾದ ಕಾರ್ಯವನ್ನು ಮಾಡು ದೇವರೇ. ಎಲ್ಲರೊಟ್ಟಿಗೆ ಇದ್ದುಕೊಂಡು ದೇವರೇ ಏಸಪ್ಪ ವಾಕ್ಯದ ಆಳತೆಯನ್ನು ತಿಳ್ಕೊಂಡು ಅವರು ಆ ವಾಕ್ಯದಲ್ಲಿ ಫಲಿಸುವಂತೆ ಸಹಾಯ ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ವಿಷಯದಲ್ಲಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಗಮನಿಸರಿ, ಪೌಲನು ಕೊಲೋಸೆಯಲ್ಲಿ ಈ ಮಾತನ್ನು ಹೇಳ್ತಾನೆ 4:2 ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ಬೇಕಂತೆ. ಏನು ಮಾಡ್ಬೇಕಂತೆ?
ಪ್ರಾರ್ಥನೆಯನ್ನು ತಪ್ಪದೆ, ಅಂದ್ರೆ ಪ್ರತಿಯೊಬ್ಬ ವಿಶ್ವಾಸಿ ಪ್ರತಿದಿನ ಕೂಡ, ಪ್ರತಿಯೊಬ್ಬ ವಿಶ್ವಾಸಿ ಪ್ರತಿ ಕ್ಷಣ ಕೂಡ ದೇವರನ್ನ ಸ್ಮರಿಸುತ್ತಾ ಪ್ರತಿದಿನ ಕೂಡ ಹಾದು ಹೋಗ್ಬೇಕಂತೆ. ಆಮೇನ್. ನಮಗೆ ಎಷ್ಟು ದಿನಗಳು ಹೇಳ್ರಿ? ವಾರಕ್ಕೆ ಎಷ್ಟು ದಿನಗಳು? ನಮಗೆ ಮಾತಾಡಿ, ಎಷ್ಟು ದಿನಗಳು? 7 days. ಹಲ್ಲೆಲೂಯಾ. 6 ದಿನಗಳು ಕೂಡ ದೇವ್ರು ಏನ್ ಮಾಡ್ದ? ತನ್ನ ಕೆಲಸ ಎಲ್ಲ ಮಾಡಿ 7 ದಿನದಲ್ಲಿ ಏನ್ ಮಾಡ್ದ? ವಿಶ್ರಮಿಸಿಕೊಂಡ ಅಲ್ಲ. ಆದ್ರೆ ಇವತ್ತು ಈ ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ಪ್ರತಿ ವಾರ ಪ್ರಾರ್ಥನೆಯನ್ನು ತಪ್ಪದೆ ಮಾಡ್ಬೇಕಂತೆ. ಆಮೇನ್. ಬಹಳ ಜನರು ಗಮನಿಸ್ರಿ, ಪ್ರಾರ್ಥನೆ ಅನ್ನುವಂಥದ್ದು ಮರ್ತು ಹೋಗಿದ್ದಾರೆ. ಇವತ್ತು ಈ ವಾಕ್ಯ ಕೇಳುವ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಪ್ರತಿದಿನ ಮಾಡ್ಬೇಕು. ನಾವೇನ್ ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಏನ್ ಮಾಡ್ಬೇಕು? ಪ್ರತಿದಿನ ಮಾಡ್ಬೇಕು. ಬಹಳ ಜನರು ಪ್ರಾರ್ಥನೆ ಹೆಂಗ್ ಮಾಡ್ತಾರೆ ಗೊತ್ತಾ? 5 ನಿಮಿಷ ಪ್ರಾರ್ಥನೆ ಮಾಡ್ತಾರ. ಹಲ್ಲೆಲೂಯಾ. ಎಷ್ಟು ನಿಮಿಷ ಪ್ರಾರ್ಥನೆ ಮಾಡ್ತಾರ? ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ದೇವರು ಮಾತಾಡ್ತಿಲ್ಲ? ಇವತ್ತು ಯಾಕೆ ದೇವರು ನಮ್ಮ ಜೀವಿತದಲ್ಲಿ ಆತನು ಕೆಲವೊಂದು ವಿಷಯಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ 5 ನಿಮಿಷ ಪ್ರಾರ್ಥನೆ ಮಾಡ್ತಾರ, ಹೋಗ್ತಾರ. ಹಲ್ಲೆಲೂಯಾ. ಇವ ನಿನ್ನ ಜೀವಿತದಲ್ಲಿ ದೇವರಿಂದ ಉತ್ತರ ಬರ್ಬೇಕಂದ್ರೆ ಪ್ರಾರ್ಥನೆ ತಪ್ಪದೆ ಕ್ಷಣವೂ ಕೂಡ ಪ್ರತಿ ಸಾರಿ ಮಾಡ್ತಾನೆ ಹೋಗ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಒಂದು ಟೈಮ್ ಟೇಬಲ್ ಆಗಿ ಇಟ್ಕೊಳ್ಬೇಕು. ನಾವು ಏನ್ ಮಾಡ್ಬೇಕು? ನಾವೆಲ್ಲರೂ ಟೈಮ್ ಟೇಬಲ್ ನೋಡ್ರಿ. ಓದುವ ಮಕ್ಕಳಿಗೆ ಟೈಮ್ ಟೇಬಲ್ ಇರುತ್ತೆ ಗೊತ್ತಾ? ಕನ್ನಡ, ಇಂಗ್ಲಿಷು, ಹಿಂದಿ, ಗಣಿತ, ಸಮಾಜ ವಿಜ್ಞಾನ, ಸೈನ್ಸ್. ಹಲ್ಲೆಲೂಯಾ. ಇವೆಲ್ಲ ಇರ್ತಾವ ಇಲ್ಲ? ಇವಕ್ಕೆಲ್ಲ ಟೈಮ್ ಟೇಬಲ್ ಹಾಕಿರ್ತಾರಲ್ಲ. ನೋಡ್ರಿ, ಓದುವ ಮಕ್ಕಳು ಚೆನ್ನಾಗಿ ಬೆಳಿಬೇಕಂತೇಳಿ ಟೈಮ್ ಟೇಬಲ್ಸ್ ಇರ್ತಾವ. ಈ ಟೈಮ್ಗೆ ಇದು ಮಾಡಲೇಬೇಕು, ಇದಕ್ಕಿಷ್ಟು ಮಾಡಲೇಬೇಕಿದೆ. ಆದ್ರೆ ನಮ್ಮ ಜೀವಿತ ಉತ್ತಮವಾಗಿ ನಿಲ್ಬೇಕಂದ್ರೆ ನಮಗೂ ಟೈಮ್ ಟೇಬಲ್ ಇರಬೇಕು. ಹಲ್ಲೆಲೂಯಾ. ನಮ್ಗೇನಿರ್ಬೇಕು ಹೇಳ್ರಿ? ಟೈಮ್ ಟೇಬಲ್ ಇರಬೇಕು. ಎಷ್ಟೇ ಕೆಲಸ ಮಾಡು, ಪ್ರಾರ್ಥನೆಗಂತ ಒಂದು ಟೈಮ್ ಟೇಬಲ್ ಇಟ್ಕೋಬೇಕು. ನೀವೆಲ್ಲರೂ ಏನು ಮಾಡ್ಬೇಕು? ಇನ್ಮೇಲೆ ನಾನು ಇವತ್ತು ಪ್ರಾರ್ಥನೆ ಮಾಡಲೇಬೇಕು, ಈ ಟೈಮಿಗೆ ನಾನು ಪ್ರಾರ್ಥನೆ ಮಾಡಲೇಬೇಕಂತ ಒಂದು ಟೈಮ್ ಟೇಬಲ್ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ಪ್ರಾರ್ಥನೆಗೆ ನೀವು ಟೈಮ್ ಟೇಬಲ್ ಇಟ್ಟುಕೊಳ್ಳುವಾಗ ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಭಕ್ತನ ಹೇಳ್ತಾನೆ, ಇಲ್ಲಿರುವಂತ ನಮ್ಮೆಲ್ಲರಿಗೂ ಕೂಡ ಈ ಭಕ್ತನ ಹೇಳುವಂತ ಮಾತು ನಾವು ತಿಳ್ಕೊಂಡು ಇದನ್ನು ಮನದಟ್ಟು ಮಾಡ್ಕೊಳ್ಬೇಕು. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಏನಾಗಿರ್ಬೇಕಂತೆ? ಎಚ್ಚರವಾಗಿರ್ಬೇಕಂತೆ. ಹಲ್ಲೆಲೂಯಾ. ಬಹಳ ಜನರು ಪ್ರಾರ್ಥನೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಸುಮ್ಮನೆ ಕುಂದಿರ್ತಾರೆ, ಎದ್ದು ಬಿಡ್ತಾರ. ಹಂಗಿರಬಾರ್ದು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಎಚ್ಚರವಾಗಿದ್ದು ದೇವರನ್ನ ವರ್ಣಿಸಬೇಕು. ಆಮೇನ್. ನಮ್ಮ ಪರಿಸ್ಥಿತಿ ಯಾವಾಗ ಇದ್ದಿದ್ದೇ ಹೇಳೋದು. ಹಲ್ಲೆಲೂಯಾ. ಈ ಜೀವನ ಇರೋವರೆಗೆ ಹೇಳೋದು ದೇವ್ರೆ ಅದು ಬೇಕು, ಹಿಂಗೆ ಮಾಡು ಹಂಗೆ ಮಾಡು ಇದ್ದಿದ್ದೇ. ಆದರೆ ಇರುವ ಕಾಲವೆಲ್ಲ ದೇವರನ್ನ ವರ್ಣಿಸ್ಬೇಕು ನಾವು. ಹಲ್ಲೆಲೂಯಾ. ಇರುವ ಕಾಲವೆಲ್ಲ ದೇವರನ್ನ ಘನಪಡಿಸ್ಬೇಕು ನಾವು. ಆಮೇನ್. ನಾನು ಯಾವಾಗಲೂ ಕೂಡ ಆರಾಧನೆ ಮಾಡ್ತೀನಿ. ಆರಾಧನೆ ನಾನು ಮಾಡೋದು ಕೇಳಿರಾ ಇಲ್ಲ? ಎಷ್ಟೋ ವರ್ಷಗಳಿಂದ ಕೇಳಿದ್ರೆ, ಆರಾಧನೆಯಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ರಿ, ನಿಮ್ಮನ್ನು ತಿದ್ದುಕೊಳ್ರಿ, ನಿಮ್ಮನ್ನು ನೋಡ್ಕೊಳ್ರಿ ಅಂತ ಏನು ಮಾಡ್ತೀನಿ? ದೇವಾ ಯೇಸು ದೇವಾ, ದೇವಾ ನನ್ನೇಸು ದೇವಾ. ಹಲ್ಲೆಲೂಯಾ. ನನ್ನ ಆರಾಧನೆಯಲ್ಲಿ ಬರೀ ದೇವ್ರನ್ನ ಘನಪಡಿಸ್ತಾ ಇರ್ತೀನಿ. ನನ್ನ ಮನುಷ್ಯರಿಗೆ ಅದು ಸರಿ ಮಾಡಿಕ್ಯಾ, ಇದು ಸರಿ ಮಾಡಿಕ್ಯಾ, ಅದು ನೋಡಿಕ್ಯಾ, ಇದು ನೋಡಿಕ್ಯಾ ಅನ್ನಕ್ಕಲ್ಲ ನಾನು. ಹಲ್ಲೆಲೂಯಾ. ಇವತ್ತು ನೀವು ಎಲ್ಲರೂ ತಿಳ್ಕೊಳ್ಬೇಕು, ನಮ್ಮ ಪರಿಸ್ಥಿತಿ ಇದ್ದಿದ್ದೆ ದೇವ್ರಿಗೆ ಹೇಳೋದು. ಆದರೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ದೇವರನ್ನ ಘನಪಡಿಸೋಣ. ಏನು ಮಾಡಿ ಹೇಳ್ರಿ? ಏನು ಮಾಡೋಣ ಪ್ರಾರ್ಥನೆಯಲ್ಲಿ? ಯಾರನ್ನ ಘನಪಡಿಸೋಣ? ಯಾರನ್ನ ಘನಪಡಿಸ್ರಾ? ಹೆಂಗೆ ಘನಪಡಿಸ್ಬೇಕು? ನಮ್ಮ ಜೀವಿತದಲ್ಲಿ ಎಷ್ಟೇ ಹೋರಾಟಗಳು ಬರಲಿ, ಭಕ್ತರ ಜೀವಿತದಲ್ಲಿ ಮಾಡಿದ ದೇವರ ಕಾರ್ಯಗಳನ್ನ ನೆನೆಸಿಕೊಂಡು ಅದನ್ನು ವರ್ಣಿಸ್ತಾ ಹೋಗ್ಬೇಕು. ಆಮೇನ್. ಹಲ್ಲೆಲೂಯಾ. ಇದುವರೆಗೂ ನಮ್ಮ ಜೀವಿತದಲ್ಲಿ ಕಾದು ನಡೆಸಿದಕ್ಕಾಗಿ ಸ್ತೋತ್ರ. ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿದಕ್ಕಾಗಿ ಸ್ತೋತ್ರ. ಬದಲಾಯಿಸಿದಕ್ಕಾಗಿ ಸ್ತೋತ್ರ ಅನ್ನು ದೇವರಂತನಾ? ದೇವರಿಗೆ ಕನ್ಫ್ಯೂಸ್ ಆಗೋದು. ಏನು ಬದಲಾಯಿಸಿದಕ್ಕಾಗಿ ಸ್ತೋತ್ರ ಅಂತನಾ? ನಾನು ಇನ್ನೂ ಬದಲಾಯಿಸಿಲ್ಲ. ಅವಾಗೆ ಇವನಿಷ್ಟು ಪ್ರಾರ್ಥನೆ ಮಾಡ್ತೀನಿ, ಇವನು ಬದಲಾಯಿಸೋಣ ಅಂತ ದೇವರು. ಹಲ್ಲೆಲೂಯಾ. ನಾವು ಯಾವಾಗಲೂ ಕೂಡ ದೇವರನ್ನ ವರ್ಣಿಸುತ್ತಾ ದೇವರನ್ನ ಘನಪಡಿಸುತ್ತಾ ಪ್ರಾರ್ಥನೆ ಮಾಡ್ಬೇಕು. ಯಾಕೆ ನಮ್ಮ ಪ್ರಾರ್ಥನೆಗಳು ಬೇಗ ಮುಗಿತೇವೆ ಹೇಳ್ರಿ? ಬಹಳ ಜನರಿಗೆ 10 ನಿಮಿಷ ಪ್ರಾರ್ಥನೆ ಮಾಡೋದಿಲ್ಲ, ಮುಂದಕ್ಕೆ ಏನು ಮಾಡ್ಬೇಕು ಗೊತ್ತಿಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಕೇಳ್ತಿರ್ತಾರ, 10 ನಿಮಿಷ ಆಯ್ತು ಮುಂದೆ ಹೆಂಗ್ ಮಾಡ್ಬೇಕು? ನಾನು ಒಬ್ಬ ವ್ಯಕ್ತಿ ಕೇಳ್ತಿದ್ದ, ಒಬ್ಬ ಹುಡುಗ, ಅಣ್ಣ ನೀನು ಅಷ್ಟೊತ್ತೆಲ್ಲ ಪ್ರಾರ್ಥನೆ ಮಾಡ್ತಿಲ್ಲ, ಏನೆಲ್ಲ ಮಾಡ್ತೀನ ಸಾಕಾಗಲ್ಲ, 1 ಗಂಟೆ ತಕನ 2 ಗಂಟೆ ತಕನ ಏನ್ ಮಾತಾಡ್ತೀಯಲ್ಲ? ನಾನಂದೆ ವರ್ಣಿಸ. ಹಲ್ಲೆಲೂಯಾ.
ಹಲ್ಲೆಲೂಯ. ನಿನ್ನ ಪ್ರೀತಿಸಲು, ನಿನ್ನ ಪ್ರಾರ್ಥಿಸಲು ಈ ಹೃದಯ ಸಾಲದು ಏಸಯ್ಯ. ನಿನ್ನ ಹೆಚ್ಚಾಗಿ ಪ್ರೀತಿಸುವ ಆಸೆ ನನಗಯ್ಯ. ಹಲ್ಲೆಲೂಯ. ನಿನ್ನ ಹೆಚ್ಚಾಗಿ ಪ್ರಾರ್ಥಿಸುವ ಆಸೆ ನನಗಯ್ಯ ಅನ್ಬೇಕು ನಾವು. ಹಲ್ಲೆಲೂಯ. ಅಂದ್ರ ನೀವೇ ಇಲ್ಲೇ ಕುಂತಿರೋ ನೀವೆಲ್ಲರೂ ಅಂತೀರಾ? ಪ್ರಾರ್ಥನೆಗೆ ಸಮಯ ಕೊಡಬೇಕು ನಾವು. ಪ್ರಾರ್ಥನೆಯನ್ನು ಪ್ರತಿದಿನ ಕೂಡ ತಪ್ಪದೆ ಮಾಡುವವರಾಗಿದ್ದು ಅದರ ಎಚ್ಚರವಾಗಿರ್ಬೇಕು. ಇದೇನಾಗಿರ್ಬೇಕಂತೆ, ಒಂದ್ಸಾರಿ ಯೇಸ್ವಾಮಿ ಶಿಷ್ಯರ ಕರ್ಕೊಂಡು ಹೋಗ್ತಾನೆ ಪ್ರಾರ್ಥನೆ ಮಾಡಕ. ಯೇಸ್ವಾಮಿ ಪ್ರಾರ್ಥನೆ ಮಾಡ್ದೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಿದ್ರೆ ಅವ್ರು ನೋಡ್ರಿ ಎದುರ ಮಾತಾಡಿದ್ರೆ, ಈ ಪಾಸ್ಟ್ರು ಅಯ್ಯಪ್ಪ, ಈ ಸೇವಕ ಅಯ್ಯಯ್ಯ, ಈ ಯಾಜಕ ಅಯ್ಯೋ ಯೇಸುಸ್ವಾಮಿ ಜೊತೆ ಸುಮ್ಮನೆ ಪ್ರಾರ್ಥನೆ ಬಂದ್ಬಿಟ್ಟಿವಿ ಮಾಡೋದು ಕೊಲ್ತಾನ ನಮ್ಮನ. ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡಂತ ಕೊಲ್ತಾನ. ಹಲ್ಲೆಲೂಯ. ಅನ್ಕೊಂಡಿರ್ತಾರ ಅವರು. ಯಾಕಂದ್ರೆ ಅಲ್ಲಿ ಬರ್ತಾನ, ಒಂದು ಗಳಿಗೆಯಾದ್ರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಕ್ಕಲ್ಲ ಇವಂತ ಬೈಬಲ. ಎಸ್ ಸ್ವಾಮಿ, ನಾವೇನಾಗಿರ್ಬೇಕು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ಬೇಕು. ಗಮನಿಸ್ರಿ, ಇಲ್ಲಿ ವಾಕ್ಯ ನೋಡಿದ್ರೆ ಪ್ರಾರ್ಥನೆ ಏನ್ ಮಾಡ್ಬೇಕಂತೆ, ತಪ್ಪದೇ ಮಾಡಬೇಕಂತೆ. ಹಲ್ಲೆಲೂಯ. ಅಂದ್ರೆ ಬಿಡದೆ ಪ್ರಾರ್ಥನೆ ಮಾಡ್ಬೇಕಂತೆ. ಆಮೆನ್. ಯಾಕಂದ್ರೆ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಹಲ್ಲೆಲೂಯ. ಒಂದ್ಸಾರಿ ಸಮುವೇಲನು ಇಸ್ರಾಯೇಲರಿಗೆ ಹೇಳ್ತಾನೆ, ತೆಗಿರಿ ವಾಕ್ಯ ಓದೋಣ ಅದನ್ನು ಕೂಡ. 1ನೇ ಸಮುವೇಲ ವಾಕ್ಯ ತೆಗೆಯೋಣ. 1ನೇ ಸಮುವೇಲ 12ನೇ ಅಧ್ಯಾಯ, ಬೇಗ 23ನೇ ವಚನ ಒಂದ್ಸಾರಿ ಓದ್ರಿ, ಬೇಗ ಬೇಗ. ಪ್ರಾರ್ಥನೆ ಮಾಡೋದೋದ್ರೆ ಏನ್ ನಾವು ಅಲ್ಲಿ ಹೇಳುತ್ತೆ ನೋಡ್ರಿ ವಾಕ್ಯ. ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ಹಲ್ಲೆಲೂಯ. ಸಮುವೇಲ ಹೇಳುವ ಅರ್ಥ ಏನಂದ್ರೆ, ನಾನೊಂದು ವೇಳೆ ಪ್ರಾರ್ಥನೆ ಬಿಟ್ರೆ, ನಾನು ಪ್ರಾರ್ಥನೆ ಬಿಟ್ಟು ಉತ್ತಮ ಮಾರ್ಗವನ್ನು ನಿಮಗೆ ತೋರಿಸೋದು ಬಿಟ್ರೆ, ಯಾಕಂದ್ರೆ ಅಲ್ಲಿರುವಂತ ಇಸ್ರಾಯೇಲ್ ಜನರು ಸಮುವೇಲನ ಅನುಸರಿಸ್ತಾ ಇದ್ರು, ಸಮುವೇಲ್ ಮಾತು ಕೇಳ್ತಾ ಇದ್ರು. ಹಲ್ಲೆಲೂಯ. ಯಾಕಂದ್ರೆ ಸಮುವೇಲ್ ದೇವರಿಗೆ ಮಧ್ಯವರ್ತಿ ಆಗಿದ್ದ. ಯಾರಿಗೆ? ದೇವರಿಗೂ ಇಸ್ರಾಯೇಲ್ರಿಗೂ ಮಧ್ಯವರ್ತಿ ಆಗಿದ್ದ. ಹಲ್ಲೆಲೂಯ. ದೇವರಿಗೆ ಏನಾದ್ರೂ ಹೇಳ್ಬೇಕಂದ್ರೆ ಸಮುವೇಲ್ಗೆ ಹೇಳ್ತಿದ್ದ. ಹಲ್ಲೆಲೂಯ. ದೇವರ ಮಾತು ಏನಾದ್ರೂ ಹೇಳ್ಬೇಕಂದ್ರೆ ಸಮುವೇಲೇ ಇಸ್ರಾಯೇಲ್ಗೆ ಹೇಳ್ಬೇಕಾಗಿತ್ತು. ಈಗ ಸಮುವೇಲ ಹೇಳಿದನ, ನಾನಾದರೂ ಏನಂತೆ, ಯೆಹೋವನನ್ನು ಪ್ರಾರ್ಥಿಸುತ್ತಾ ನಿಮಗೆ ಉತ್ತಮ ಮಾರ್ಗವನ್ನು ತಿಳಿಸಿಕೊಡೋದು ಬಿಟ್ರೆ ದೇವರ ದೃಷ್ಟಿ ಏನಾಗ್ತಾನೆ, ನಾನು ಪಾಪಿ ಆಗ್ತಾನೆ. ಇವತ್ತು ನೀವು ಕೂಡ ತಿಳ್ಕೊಳ್ಬೇಕು, ಪ್ರಾರ್ಥನೆ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಪಾಪ ಅಡಗಿರುತ್ತೆ, ಅದನ್ನ ತಕ್ಕೊಳ್ಳೋಣ. ಹಲ್ಲೆಲೂಯ. ಏನ್ ಮಾಡಿ ಹೇಳ್ರಿ, ಪಾಪ ಅಂದ್ರೆ ಏನ್ ಹೇಳ್ರಿ, ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥದ್ದೇ ಪಾಪ. ಹಲ್ಲೆಲೂಯ. ಇವತ್ತು ನೀವು ಕೂಡ ತಿಳ್ಕೊಳ್ಬೇಕು, ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇಲ್ವೋ ಅವರಲ್ಲಿ ಇನ್ನೂ ಪಾಪ ಹಂಗೆ ಐತೆ ಅಂತ ಅರ್ಥ. ಎಷ್ಟು ವಾಕ್ಯ ಕೇಳಿದ್ರು, ಎಷ್ಟು ಸಾರಿ ಚರ್ಚೆಯಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರು, ಎಷ್ಟು ಸಾರಿ ವಾಕ್ಯ ಕೇಳಿ ತಿದ್ದಿ ತೀಡಿ ಸರಿಯಾದ್ರು, ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ಅವರಲ್ಲಿ ಪಾಪದ ಕಲ್ಮಶ ಇನ್ನೂ ಹಂಗೆ ಐತೆ ಅಂತ ಅರ್ಥ. ಹಲ್ಲೆಲೂಯ. ಇವತ್ತು ಈ ವಾಕ್ಯ ಕೇಳ ನಾವು ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಎಲ್ಲರೂ ಹೋಗೋಣ. ಹಲ್ಲೆಲೂಯ. ನಮ್ಮೆಲ್ಲರಲ್ಲಿ ಆತ್ಮಗಳ ಭಾರ, ಎಲ್ಲರಲ್ಲಿ ದೇವರ ಮೇಲೆ ಒಂದು ಭರವಸೆ ಇಟ್ಟು ದೇವರನ್ನೇ ಆಶ್ರಯಿಸಿಕೊಂಡವರಾಗಿ ದೇವರ ಹತ್ರ ಯಾವಾಗಲೂ ಕೂಡ ಇರಲು ಆಸೆ ಪಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಭಾಳ ಜನರಿಗೆ ಪ್ರಾರ್ಥನೆ ಯಾಕೆ ನಿರ್ಲಕ್ಷ್ಯ ಅಂದ್ರೆ, ಅಯ್ಯೋ ಏನ್ ಹೇಳ್ತಿ ಬಿಡಿ ಇದ್ದಿದ್ದೆ ಅದ ಅನ್ಕಂತಾರೆ. ಹಂಗೆ ಅನ್ಕೊಳ್ಳೇಬಾರ್ದು. ಒಂದ್ಸಾರಿ ಪಾಲ್ ಯಾಂಗೆಚನ್ ಅಂತ ದೈವ ಸೇವಕನು ದಿನಕ್ಕೆ 8 ಗಂಟೆಗಳ ಮೇಲೆ ಪ್ರಾರ್ಥನೆ ಮಾಡ್ತಾ ಇದೆ ಅಂತ. ಕೋಣೆಯಲ್ಲಿ ಹೋಗ್ತಿದ್ದ, ಪ್ರಾರ್ಥನೆ ಮಾಡಿ, ದೇವ್ರೇ ನನ್ನ ಬಿಲ್ಲಿಗ್ರಹಂ ತರ ಮಾಡು. ಏನ್ ಮಾಡು? ನನ್ನ ಬಿಲ್ಲಿಗ್ರಹಂ ತರ ಮಾಡು, ನನ್ನ ಬಿಲ್ಲಿಗ್ರಹಂ ತರ ಮಾಡು, ನನ್ನ ಬಿಲ್ಲಿಗ್ರಹಂ ತರ ಮಾಡು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಯಾರೋ ಪಾಲ್ ಯಾಂಗೆಚೋ, ದೊಡ್ಡ ಸೇವಕ. ಹಲ್ಲೆಲೂಯ. ದೊಡ್ಡ ಸಭೆ ಅವ್ರದ್ದು. ಗಮನಿಸ್ರಿ, ಆ ಸೇವಕ ನನ್ನ ಬಿಲ್ಲಿಗ್ರಹಂ ತರ ಮಾಡಂತ ಪ್ರಾರ್ಥನೆ ತಪ್ಪದೇ ಮಾಡ್ತಿರುವಾಗ ದೇವ್ರನ್ನ ಪ್ರಾರ್ಥನೆ ಚೇಂಜ್ ಮಾಡ್ತಿಲ್ಲ ಅಂತೇಳಿ ಪಾಲ್ಗೆ ಹಂಗೆ ಹತ್ರ ಬಂದು, ಹೆಂಗೆ ಚೋ ಅನ್ನಂತೆ. ಗಾಡ್ ಟೆಲ್ ಮೀ, ದೇವ್ರೇ ಹೇಳೋ, ನೋಡು ನನಗೆ ಆಲ್ರೆಡಿ ಒಬ್ಬ ಬಿಲ್ಲಿಗ್ರಹಂ ಇದ್ದಾನೆ, ಇನ್ನೊಬ್ಬ ಬಿಲ್ಲಿಗ್ರಹಂ ಬೇಡ, ನನಗೊಬ್ಬ ಪಾಲ್ ಹೆಂಗೆ ಬೇಕು. ಹಲ್ಲೆಲೂಯ. ದೇವರು ತಪ್ಪದೆ ಮಾಡೋ ಪ್ರಾರ್ಥನೆಗೆ ಉತ್ತರ ಕೊಡಲು ಸಿದ್ಧ ಆಗಿರ್ತಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ಮಾಡಿದ ಪಾಲಂಗೆಚ್ಚಿಗೆ ಬಂದು ದೇವ್ರು ಹೇಳಿದ್ರೆ, ನನಗೆ ಆಲ್ರೆಡಿ ಒಬ್ಬ ಬಿಲ್ಲಿಗ್ರಹಂ ಇದ್ದಾನೆ, ನನಗೆ ಯಾರು ಬೇಕೀಗ?
ಒಬ್ಬ ಪಾಲ್ ಹ್ಯಾಂಗೆ ಚೋಬೇಕು. ಹಲ್ಲೆಲೂಯಾ. ಏನ್ ಮಾಡ್ತೇವ್ರ ನನ್ನಿಂದ? ಪ್ರಪಂಚ ನೀನು ಕಡಿ ತಿರುಗಿ ನೋಡ್ಬೇಕು, ಆ ಥರ ಮಾಡ್ತೇನೆ. ಆಮೇನ್. ಹಲ್ಲೆಲೂಯಾ. ಗಮನಿಸ್ರಿ, ಸೌತ್ ಕೊರಿಯಾದಲ್ಲಿ ದೊಡ್ಡ ಸಭೆ ಅವ್ರದ್ದು. ಅಲ್ಲಿ ಬೆಳಿಗ್ಗೆ 3 ರಿಂದ 5 ಗಂಟೆ ಒಳಗಡೆ ಪ್ರಾರ್ಥನೆ ಹಾಲ್ಗಳು, ಪ್ರತಿದಿನ ಪ್ರಾರ್ಥನೆ ಹಾಲ್ಗಳಲ್ಲಿ 10,000ದಿಂದ 20,000ವರೆಗೆ ಜನರು. ಅವಾಗ ಇದು ಕೇಳಿ ನಾನು ಒಂದು 8 ವರ್ಷನ ಆಯ್ತು, 8 ವರ್ಷ ಜಾಸ್ತಿ ಆಯ್ತು. ಅವಾಗೆ ಕೇಳಿದ ಸ್ಟೋರಿ ಇದು. 20,000 ಅವರಿಗೆ 10ರಿಂದ 20,000 ಒಳಗ ಜನರು ಬಂದು ಆ ಪ್ರಾರ್ಥನೆ ಕೊಳ್ಳಿ ಪ್ರತಿದಿನ ಪ್ರಾರ್ಥನೆ ಮಾಡ್ತೇನೆ, ದೇವ್ರೆ ನನ್ನ ಆಶೀರ್ವಾದ ಮಾಡು, ಹಲ್ಲೆಲೂಯಾ, ನನ್ನ ಜೀವಿತ ಬದಲಾಯಿಸಿ, ನೀನು ಒಳ್ಳೆಯ ದೇವರು. ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರೆ ಅವ್ರ ಚರ್ಚಲ್ಲಿ ಎಲ್ಲರೂ ಬಡವರೇ. ಅವ್ರ ಚರ್ಚಲ್ಲಿ ಏನೋ ಎಲ್ಲರ ಬಡಸ್ಥಾನದಲ್ಲೇ ಇದ್ದಾರೆ. ಅವರು ಪ್ರಾರ್ಥನೆ ಕೇಳಿದ್ದೇವರು ತಪ್ಪದೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ರಲ್ಲ ಅವ್ರ ಪ್ರಾರ್ಥನೆಗೆ ಗಮನಿಸ್ರಿ, ದೇವರು ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾವು ಉನ್ನತ ಸ್ಥಿತಿಗೆ ಬರ್ಬೇಕಂತ ಎಲ್ಲರಿಗೂ ಆಸೆ. ಎಲ್ಲರಿಗೂ ಉತ್ತಮ ಸ್ಥಿತಿಯಲ್ಲಿ ಬರಬೇಕು, ಕಾರಲ್ಲಿ ತಿರುಗಬೇಕು, ಒಳ್ಳೆ ಮನೆಯಲ್ಲಿರಬೇಕು, ನಾವು ಚೆನ್ನಾಗಿರ್ಬೇಕಂತ ಎಲ್ಲರಿಗೂ ಆಸೆ. ಆಯ್ತಲ್ಲ, ಆಸೆ ಐತಲ್ಲ ನಿಮಗೆ? ಮತ್ತೆ ಆಸೆ ಇರ ನೀವೆಲ್ಲರೂ ಮಕ್ಕಳು ಏನ್ ದೇವ್ರ ನಂಬಿ ಬಾಪ್ತಿಸ್ಮ ಸಂತಂದು ಇಲ್ಲಿಗೆ 12 ವರ್ಷ ಆಯ್ತು ದೇವ್ರೆ, 20 ವರ್ಷ ಆಯ್ತು ದೇವ್ರೆ. ನಮ್ಮ ಪಕ್ಕದ ಮನೆ ಅವ್ನು ನೋಡು ಸುಡುಗಾಡಿ ಹೋಗಲ್ಲ, ಅವನು ಎಷ್ಟು ಮ್ಯಾಕ್ ಬರ್ತಾನ. ಹಿಂಗ್ ಪ್ರಾರ್ಥನೆ ಮಾಡೋ ಬದಲು ಪ್ರತಿದಿನ ದೇವ್ರನ್ನ ಯಥಾರ್ಥವಾಗಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಹೋದ್ರೆ ದೇವ್ರು ಗಮನಿಸ್ರಿ ಬಲವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆಮೇನ್. ಯಾಕೆ ಪೌಲನ್ ಹೇಳ್ತಾನಂದ್ರೆ, ನೀವೆಲ್ಲರೂ ಚೆನ್ನಾಗಿರ್ಬೇಕಂತಾನೆ ಪೌಲನ ಆಸೆ. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ. ಆ ಪ್ರಾರ್ಥನೆ ಯಾವಾಗಲೂ ದೇವರು ಕೇಳ್ತಾನೆ. ಈಗ ಗಮನಿಸ್ರಿ, ಪೌಲ ಹೇಳ್ದ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅಂತ ಹೇಳ್ದಲ್ಲ. ಯಾಕೆ ಹೇಳ್ದಂದ್ರೆ, ದೇವರು ಕೂಡ ತಪ್ಪದೆ ಪ್ರಾರ್ಥನೆ ಮಾಡ್ತಾ ಇದ್ದ. ಆತನಿಗೆ ಎಷ್ಟೇ ಕೆಲಸ ಇರಲಿ, ಆತನಿಗೆ ಎಷ್ಟೇ ಜನರು ಆತನ ಹತ್ರ ಪ್ರಾರ್ಥನೆ ಮಾಡ್ಸಕ್ ಬರಲಿ, ಆತನದು ಬಿಟ್ಟು ಮತ್ತೆ ಪ್ರಾರ್ಥನೆ ಮಾಡ್ದೆ. ಯಾಕಂದ್ರೆ ಒಂದು ಸನ್ನಿವೇಶ ತೆಗೆದು ಓದೋಣ. ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ. ವಾಕ್ಯ ಓದೋಣ ಬೇಗ. ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 46ನೇ ವಚನ. ಬೈಬಲ್ ತೆಗೆದು ಓದೋಣ ಬೇಗ. ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದನು. ಸಾಕು. ಹಲ್ಲೆಲೂಯಾ. ಎಲ್ಲ ನನ್ನ ಕಡೆ ನೋಡ್ರಿ. ಯೇಸು ಸ್ವಾಮಿ ಆ ಜನರನ್ನು ಬಲವಂತ ಮಾಡಿ ಕಳಿಸಿದ. ಯಾವ ಜನರು? ಯೇಸು ಸ್ವಾಮಿ ಬಳಿಯಲ್ಲಿ ಗಮನಿಸ್ರಿ, ಜನರು ಗುಂಪು ಗುಂಪಾಗಿರ್ತಾ ಇದ್ರು. ಯಾಕಂದ್ರೆ ಯೇಸು ಸ್ವಾಮಿಯ ಮಾತನ್ನು ಕೇಳಲು, ಯೇಸು ಸ್ವಾಮಿಯಿಂದ ಸ್ವಸ್ಥತೆ ಹೊಂದಲು, ಯೇಸು ಸ್ವಾಮಿಯಿಂದ ಪಾಪದಿಂದ ಕ್ಷಮಾಪಣೆ ಹೊಂದಲು ಅನೇಕ ಜನರು ಗುಂಪು ಗುಂಪುಗಳಾಗಿ, ತಂಡಗಳಾಗಿ, ಊರುಗಳಿಂದ, ಅನೇಕ ಹಳ್ಳಿಗಳಿಂದ ಜನರು ಬರುತ್ತಿರುವಾಗ ಅನೇಕ ಜನರು ಯೇಸು ಸ್ವಾಮಿ ಗಮನಿಸ್ರಿ ಅವರ ಉದ್ದೇಶಿಸಿ ವಾಕ್ಯವನ್ನು ಬೋಧಿಸಿದ. ಅವರ ಪರಿಸ್ಥಿತಿಗಳೆಲ್ಲವನ್ನು ಮಾರ್ಪಡಿಸಿದ ಮೇಲೆ ಕೂಡ ಅವರು ಯೇಸುವನ್ನು ನೋಡಲು ಮುಗಿಯ ಬೀಳ್ತಾ ಇದ್ರು. ಅಲ್ಲಿರುವಂಥ ಸಂದರ್ಭ ಏನಂದ್ರೆ, ಈ 46ನೇ ವಚನದಿಂದ ಮೇಲೆ ವಚನಗಳಿದ್ದಾವೆ, ಓದೋಕೆ ಹೋಗ್ಬೇಡ್ರಿ. ಅಲ್ಲಿರುವಂಥ ಸನ್ನಿವೇಶ ಹೇಳ್ತೀನಿ. 5 ರೊಟ್ಟಿ 2 ಮೀನನ್ನು 5,000 ಗಂಡಸರಿಗೆ ತಿನ್ನಿಸಿದ್ದಾನೆ. ಹಲ್ಲೆಲೂಯಾ. ಗಂಡಸರಂದ್ರೆ ಅಲ್ಲಿ ಹೆಂಗಸರು, ಸ್ತ್ರೀಯರು ಮತ್ತು ಮಕ್ಕಳು ಎಲ್ಲರೂ ಇದ್ದಾರೆ. ಹಲ್ಲೆಲೂಯಾ. ಅಷ್ಟು ಜನರಿಗೆ ಊಟ ಕೊಟ್ಟಿದ್ದಾನೆ, ಅದ್ಭುತ ಮಾಡಿದ್ದಾನೆ. ಅಲ್ಲಿರುವಂಥ ಜನರೆಲ್ಲರಿಗೂ ಅದ್ಭುತ ಮಾಡಿ ಅವರೆಲ್ಲರೂ ಏನ್ ಮಾಡ್ತಾನೆ ಹೇಳ್ರಿ, ಕಳಿಸಿ, ನೀವೆಲ್ಲರೂ ಹೋಗ್ರಿ. ಹಲ್ಲೆಲೂಯಾ. ಶಿಷ್ಯರನ್ನ ಕಳಿಸಿಬಿಟ್ಟ, ನಾಡ್ರಿ ನೀವು ಕೂಡ ನಾಡ್ರಿ, ದೋಣಿ ಹತ್ರಿ ಬಿಡ್ರಿ ದಾರ ಅಂದ. ಯಾಕೆ? ಅವ್ರನ್ನೆಲ್ಲ ಕಳಿಸಿ ಏನ್ ಮಾಡ್ತಾನಂತೆ, ಪ್ರಾರ್ಥನೆ ಮಾಡುವುದಕ್ಕಾಗಿ ಏನತ್ತಾ ಇದ್ದಾನೆ. ಇವತ್ತು ನಾವು ಪ್ರಾರ್ಥನೆಗೆ ಬರಕ, ಚರ್ಚಿಗೆ ಬರಕ್ ಕೂಡ ಕಾಲಗಳು. ಯೇಸು ಸ್ವಾಮಿ ಅಲ್ಲಿರುವಂಥ ಜನರಿಗೋಸ್ಕರ ನಿಂತು, ಇವತ್ತು ನಮಗೆ ಮೈಕ್ ಐತಿ, ನಮಗೇನೈತೆ ಹೇಳ್ರಿ, ಮಾತಾಡಿ, ನಮಗೇನೈತೆ, ನೀವು ಜನ ಜಾಸ್ತಿ ಆದಂಗೆಲ್ಲ 1-2 ಸ್ಪೀಕರ್ ಹೆಚ್ಚಾಗ್ಬೋದು, ನೀವು ಜನ ಜಾಸ್ತಿ ಆದಂಗೆಲ್ಲ ಸ್ವಲ್ಪ ಸ್ಪೀಕರ್ಗಳಾಗ್ಬೋದು. ಆದರೆ ಯೇಸು ಸ್ವಾಮಿ ಇರುವ ಕಾಲಾವಧಿಯಲ್ಲಿ ಮೈಕ್ ಇಲ್ಲ, ಯೇಸು ಸ್ವಾಮಿ ಇರುವ ಕಾಲಾವಧಿಯಲ್ಲಿ ಸ್ಪೀಕರ್ಸ್ ಇಲ್ಲ, ಯೇಸು ಸ್ವಾಮಿ ಇರುವ ಕಾಲಾವಧಿಯಲ್ಲಿ ಅಡವಿಗಳು. ಹಲ್ಲೆಲೂಯಾ. ಏನ್ ಹೇಳ್ರಿ, ಅಡವಿಗಳು. ಅವಾಗ ಕರೆಂಟ್ ಇಲ್ಲ, ಏನಿಲ್ಲ. ಅವಾಗ ಏನಿದ್ವು? ಲೈಟ್ ಅಂದ್ರೆ ದೀಪನೇ. ಮಾತಾಡ್ತೀನಿ. ಈಗ ನಾನೇ ತಗೊಳ್ರಿ, ಒಂದು 200 ಜನ ಸೇರಿದ್ರೆ ಹೇಳಬಲ್ಲೆ ವಾಕ್ಯ, 300 ಜನ ಸೇರಿದ್ರೆ ಅಂದ್ರೆ ಅರಸಕ್ಕಾಗಲ್ಲ. ಒಂದು ವೇಳೆ ಅಷ್ಟು ಜನರಿಗೆ ಅರಸಿ ವಾಕ್ಯ ಹೇಳಿದ್ರೆ ಏನಾಗುತ್ತೆ, ನನಗೆ ಬಾಡಿಯಲ್ಲಿ ಆಡಾಡಿ ಜ್ವರ ಬಂದ್ಬಿಡುತ್ತೆ. ಏನ್ ಬರ್ತಾ ಹೇಳ್ರಿ? ಯಾಕಂದ್ರೆ ಬಾಡಿ ಏನು ಅದೃತ ಮತ್ತು ಶೇಕ್ ಆಗುತ್ತೆ. ವಾಕ್ಯ ಹೇಳ್ದಂಗೆಲ್ಲ ಏನಾಗುತ್ತೆ, ಸ್ಟ್ರೆಸ್ ಆಗುತ್ತೆ, ವೀಕ್ ಆಗುತ್ತೆ. ವೀಕ್ ಆದಂಗೆ ಏನು ಗೊತ್ತಾ,
ಆಟೋಮೆಟಿಕ್ ಆಗಿ ನಿಧಾನವಾಗಿ ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆದರೆ ಜ್ವರ ಬಂದ್ಬಿಡುತ್ತೆ. ಅಷ್ಟು 1000 ಜನರಿಗೆ ಗಂಡಸರೇ 5,000 ಜನ, ಹೆಚ್ಚು ಕಡಿಮೆ ಗಂಡಸರೇ 5,000, ಅವ್ರ ಹೆಂಡತಿಯರು ಅವ್ರ ಮಕ್ಕಳು ಎಷ್ಟು 1000 ಜನ. ಬೈಬಲ್ ಪಂಡಿತರು ಹೇಳ್ತಾರೆ 20,000 ಜನ ಅಂತೇಳಿ. ಹಲ್ಲೆಲೂಯ. ಅಷ್ಟು 20,000 ಜನರಿಗೆ ಮೈಕ್ ಇಲ್ದಿರುವಾಗಲೇ ಹರಿಸಿ ವಾಕ್ಯ ಹೇಳಿ ಬಂದರಿಗೆಲ್ಲ ಪ್ರಾರ್ಥನೆ ಮಾಡಿ, ಬಂದರಿಗೆಲ್ಲ ಯೇಸುನಾಮದಲ್ಲಿ ಆಮೇಲೆ ನಡಿ ಹೋ ಪೋರ 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 ಅಂತೇಳಿ ಪ್ರಾರ್ಥನೆ ಮಾಡಿ ಕಳಿಸಿ 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 ಏನಾಗಿರಲ್ಲ ಹೇಳ್ರಿ. ನಿಮ್ಗೆ ತಗೊಳ್ರಿ 3 ಪ್ರಾರ್ಥನೆ ಮಾಡ ಅಂತ. ಇವಾಗ ನಿಮ್ಗೆ ಯಾರಿಗಾದ್ರು ಒಂದು 3 ವಿಜ್ಞಾಪನೆ ಕೊಡ್ರಿ. ದೇವರೇ ಸ್ತೋತ್ರ, ಈ ಸಭಾ ದೇಶಕ್ಕೆ ಆಶೀರ್ವಾದ ಮಾಡು. ಆಮೇಲೆ ಅಭಿಷೇಕ ಆಗಿ ಪ್ರಾರ್ಥನೆ, ಮತ್ತೆ ನನಗೆ ಅಭಿಷೇಕ ದೇವರೇ ಅಭಿಷೇಕ ಆಗಿ ಪ್ರಾರ್ಥನೆ ಮಾಡ್ತೀನಿ. 4 ದಿಕ್ಕಿನ ಜನರಿ ನಾನು ಇವತ್ತು ಬರಬಾರ್ದಿತ್ತು, ಒಂದೇ ತಪ್ಪು ಮಾಡಿಬಿಟ್ಟು ನಾನು ಏನ್ ಮಾಡಿದೆ ಇವತ್ತು, ನನಗೆ ಓಸ್ ಪ್ರಾರ್ಥನಾ. ಅಲ್ಲಿ ಜನರು ಯೇಸು ಸೋಂಬಳಿ ಬಂದಿದ್ದಾರೆ. ಅಷ್ಟು 1000 ಜನ ಇದ್ರು ಕೂಡ ಆತನ ದೇಹ ಸಾಮಾನ್ಯ ಮನುಷ್ಯನೇ, ಸಂಪೂರ್ಣ ಮಾನವ, ಸಂಪೂರ್ಣ ದೇವರಾತನು. ಹಲ್ಲೆಲೂಯಾ. ಅಷ್ಟು 1000 ಜನರು ಇರುವಾಗಲೂ ಕೂಡ ಏನ್ ಮಾಡ್ತಾನೆ ಹೇಳ್ರಿ, ಅವ್ರಿಗೆಲ್ಲರಿಗೂ ಪ್ರಾರ್ಥನೆ ಮಾಡಿ ಅವ್ರನ್ನ ಸ್ವಸ್ಥ ಮಾಡಿ ಬಲವಾಗಿ ವಾಕ್ಯ ಹೇಳಿ. ಯಾಕಂದ್ರೆ ಸುಮ್ಮನೆ ವಾಕ್ಯ ಹೇಳಿ ಕಳ್ಸೋದು, ಸುಮ್ಮನೆ ಕಳ್ಸಕ್ಕಲ್ಲ, ಬಲವಾಗಿ ವಾಕ್ಯ ಹೇಳಿ ಅವ್ರು ಉಪವಾಸ ಇರಬಾರ್ದು ಅಂತೇಳಿ 5 ರೊಟ್ಟಿ 2 ಮೀನು ಸಣ್ಣ ಮಕ್ಕಳ తీసుకోండు, ఈరా బిడ్డ ఈరా ఇస్తాడు చూడు. హల్లెలూయా. అట్లా తీసుకొని 5 రొట్టెలు 2 చేపలు అందరికి ఇచ్చి పోండి పోండి ಹೋಗ್ರಿ 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 ಅಂದ. ಅವ್ರು ಇಲ್ಲ ಸ್ವಾಮಿ ನಿಜ ತೀರ್ತ ಹೋತಾರಲ್ಲೇದ್ರ. ಹಲ್ಲೆಲೂಯಾ. ಶಿಷ್ಯರು ಕೂಡ ಸ್ವಾಮಿ ನಿಜ ತೀರ್ತೀವಿ, ನನ್ನ ಜೊತೆಗಿದ್ರೆ ನೀವು ಪ್ರಾರ್ಥನೆ ಮಾಡ್ಬೇಕಂತ. ಅವ್ರ ಮೇಲೆ ಜಾರಿ ಬಿಟ್ರೆ ಅವರು ಹೋಗಂಬದೇ ಸಾಕವ್ರಿಗೆ. ಯಾರಿಗೆ? ಶಿಷ್ಯರಿಗೆ. ನಮ್ಗೆ ಸ್ವಾಮಿ ಹೇಳದ, ಸ್ವಾಮಿ ನಿನ್ ಬೆಟ್ಟದ ಮೇಲೆ ನೀರು ಆಕಾಶದ ಮೇಲೆ ನೀರು, ನಾವು ದೋಣೆಗೆ ಹೋಗ್ತೀವಿ ಅಂತ ಹೋಗ್ಬಿಟ್ರು ಅವರು. ಹಲ್ಲೆಲೂಯಾ. ಗಮನಿಸ್ರಿ, ಯೇಸು ಸ್ವಾಮಿ ಒಬ್ಬನೇ ಅಲ್ಲಿ ವಾಕ್ಯ ಹಂಗಿದಲ್ಲ, ಆತನು ಜನರಿಗೆ ಅಪ್ಪಣೆ ಕೊಟ್ಟ ನಂತರ ಹೋಗಂತ ಎಲ್ಲರಿಗೂ ಹೇಳ್ದ. ಅಷ್ಟೆಲ್ಲ ಬಾಡಿ ಸ್ಟ್ರೆಸ್ ಆದ್ರೂ ಕೂಡ ಎಲ್ಲರನ್ನು ಹೋಗಂತ ಕಳಿಸಿ ಪ್ರಾರ್ಥನೆ ಮಾಡೋದಕ್ಕೆ ಏನ್ ಮಾಡ್ತಾನೆ ಹೇಳ್ರಿ, ಬೆಟ್ಟಕ್ಕೋದು. ಎಕ್ಸ್ಪೆಷಲಿ ಆತನ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಐತಾ? ವಾಕ್ಯ ಹೇಳುತ್ತೆ, ಕೀರ್ತನೆ 65:7 ಪ್ರಾರ್ಥನೆ ಕೇಳುವವನೇ, ಆತನೇ ಪ್ರಾರ್ಥನೆ ಕೇಳುವವನು. ಹಲ್ಲೆಲೂಯಾ. ಆತನೇ ಪ್ರಾರ್ಥನೆ ಕೇಳುವನು. ಆದ್ರೂ ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಏನ್ ಮಾಡಿದ್ರು ಹೇಳ್ರಿ, ಬೆಟ್ಟ ಅಂತ. ಹಲ್ಲೆಲೂಯಾ. ಬೆಟ್ಟದಲ್ಲಿ ಸಲೀಸಾದ ರೋಡ್ ಇರುತ್ತಾ? ಯಾರಾದ್ರೂ ಬೆಟ್ಟ ಹತ್ತಿನ ನಂತರ ಕೈ ಎತ್ರಿ. ನಾನು ಬೆಟ್ಟ ಹತ್ತಿನ ನಂತರ ಕೈ ಎತ್ರಿ. ಹೆಂಗಿರುತ್ತೆ ಬೆಟ್ಟದಾಗ? ಒಂದ್ಸಾರಿ ನಾನು ನಮ್ಮ ಸ್ಟೀಫನ್ ಪಾಸ್ಟರ್, ನಮ್ಮ ಮಾಮ, ನಮ್ಮಿಬ್ರು ಬೈಲೋದಿಗೇರಿ ಅಂತ ಊರೈತೆ. ಆ ಊರಲ್ಲಿ ಅಡವಿಯಲ್ಲಿ ಒಂದು ಎತ್ತರ, ಅಂದ್ರೆ ಬೆಟ್ಟದ ಅಷ್ಟು ದೊಡ್ಡ ಬೆಟ್ಟಗಳೇನಲ್ಲವು. ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ರೆ ಇಷ್ಟುದೊಂದು ಜಾಲಿ ಮುಳ್ಳು ಚಿಕ್ಕ ಮಾಡತದೀಗ ಚುಚ್ಕೊಂಡಿದ್ರೆ ಒಳಗೆ ಹೋಗ್ಬಿಡತ್ತೆ. ಅದೇ ಟೈಮ್ ನನ್ನ ಹತ್ರ ಒಂದು ಕಟಿಂಗ್ ಪ್ಲೇಯರ್ ಟೈಪ್ ಇತ್ತು, ಅದನ್ನ ತೆಗಿತು ಬೇಕು ಬರ್ತಾ ಇಲ್ಲ. ಸ್ಲಿಪ್ಪರ್ ಹಾಕೊಂಡ್ರೆ ಕೂಡ ಅಯ್ಯೋ ಮಾಮ ಮುಳ್ಳು ಚಿಕ್ಕಂತಿ, ಏನ್ ಮಾಡೋಣ, ವಾಪಸ್ ಹೋಗೋಣ, ಒದ್ರಾಲಡೋ, ಏನ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಅಲ್ಲಿ ಪ್ರಾರ್ಥನೆ ಮಾಡಿವಿ ನಾವು. ಪ್ರಾರ್ಥನೆ ಮಾಡ್ತಿರೋ ಮೊಲಗಳು ಕಿಚ್ 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 ಹಿಂಗ್ ಹೋಗ್ತಾವ. ನನಗೆ ಭಯ ಇಲ್ಲ, ಯಾಕಂದ್ರೆ ಅದು ಮೊದಲೇ ಕರಡಿದ ಸೈಡ್ ಅದಲ್ಲ. ಅದೇ ನಾವು ಹೊರತ್ನ ನಡೀತೈತೆ. ನಮ್ದು ಎಲ್ಲ ಸಿಟಿ ನೋಡಿದ್ರೆ ನಾವು ಏನ್ ನೋಡಿದ್ರೆ ಹೇಳ್ರಿ, ಸಿಟಿ ನೋಡಿದ್ರೆ ನಮ್ಗೆ ಸ್ವಲ್ಪ ಅಡಿವಿ ಅಂದ್ರೆ ಅಷ್ಟೇನು ಗೊತ್ತು. ನಮ್ಗೆ ಅಡಿವಿ ಅಂದ್ರೆ ಇದೆ ನೋಡ್ರಿ, ಹೊರೆ ಕಾಣ್ತದೆ, ಚರ್ಚ್ ಹೊರೆ ಕಾಣ, ನಮ್ಗೆ ಅದೇ ದೊಡ್ಡ ಅಡಿವಿ. ನಿಮಗೆ ಕೂಡ ಚರ್ಚಿಗೆ ಬರ್ರಿ ಅಂದ್ರೆ ಅಯ್ಯೋ ಕತ್ಲಾಗಿರುತ್ತೆ. ದಾರ್ಯಾಗ ಕೋಣ ಬಂದ್ರೆ, ದಾರ್ಯಾಗ ನಾಯಿ ಬಂದ್ರೆ, ನಮಗ್ ನಾಯಿಗಳು ದೊಡ್ಡ ಸಿಮ್ಮಿದ್ದಂಗೆ ನಮಗೆ ಅಲ್ಲ. ನೀವೇ ಪ್ರಾರ್ಥನೆ ಕೋರೆ ಅಂದ್ರೆ ಕತ್ತಲಿರುತ್ತೆ, ಅಲ್ಲಿ ಏನನ್ನು ಬಂದ್ಬಿಟ್ರೆ. ಯಾಕಂದ್ರೆ ನಾವೆಲ್ಲರೂ ಎಲ್ಲಿ ಬೆಳೆದಾರೋ, ಸೊಪ್ಪಾಲಿ ಮೀರಂದ್ರು ಸಿಟಿಯಲ್ಲಿ ಬೆಳೆದರು. ಒಂದ್ಸಲ ಅಡಿಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ. ಇನ್ನೊಂದು ಸಾರಿ ಚರ್ಚೆ ಬೇಡ, ಪಾಸ್ಟ್ ಬೇಡ, ಯಾರು ಬೇಡ ದುಡ್ಡಂಗಿದ್ರಿ ನೀವು. ಯೇಸು ಸ್ವಾಮಿ ಆದ್ರೆ ಎಲ್ಲರನ್ನ ಕಳಿಸಿ, ಯಾವ ಟೈಮ್ನಾಗ ಸಾಯಂಕಾಲ ವೇಳೆ ಎಲ್ಲರನ್ನ ಕಳಿಸಿ, ಸಾಯಂಕಾಲ ಬರ್ತಾ ಅಡಿವಾಗೇನು ಬೆಳಕು ಬರ್ತಾ, ಬೆಟ್ಟದ ಮೇಲೆ ಬೆಳಕು ಬರ್ತಾ, ಕತ್ತಲಿರುತ್ತೆ. ಅಲ್ಲಿ ಸಿಂಹ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಎಲ್ಲ ಇರ್ಬೋದು.
ಆದರೂ ಕೂಡ ಆತನ ಪ್ರಾರ್ಥನೆ ಮಾಡ್ತಾನೆ ಹೋಗಿ. ಹಲ್ಲೆಲೂಯಾ. ಯಾಕೆ? ನಾನಿವತ್ತು ಪ್ರಾರ್ಥನೆ ಮಾಡಿಲ್ಲ ಅಂದರೆ ನನ್ನ ಹಿಂಬಾಲಿಸೋ ಜನರು ನೀವೇ, ನಾವೆಲ್ಲರೂ ಆತನ ಮಾದರಿಯಾಗಿ ಇಟ್ಟುಕೊಂಡ ನಾವುಗಳು ಪ್ರಾರ್ಥನೆ ಮಾಡಕ್ಕಲ್ಲ. ಯೇಸು ಸ್ವಾಮಿ ಎಲ್ಲಿ ಪ್ರಾರ್ಥನೆ ಮಾಡೋದು ತೋರಿಸಿ. ಕೆಲವೊಬ್ರು ಅಂತಾರೆ ಉಪವಾಸ ಪ್ರಾರ್ಥನೆ ಎಲ್ಲೇ ತೋರಿಸಿ ಮಾಡೋದು. ಉಪವಾಸ ಹೇಳದಂತೆ ನಾನು ಬಾಪ್ತಿಸಮ್ ಕೊಟ್ಟ ಒಬ್ಬ ಯವ್ವನಸ್ಥನಿಗೆ, ಹೇ ಬ್ರದರ್, ನಾವು ಉಪವಾಸ ಪ್ರಾರ್ಥನೆ ಮಾಡಬಾರ್ದು, ಯೇಸು ಸ್ವಾಮಿ ಬಂದು 40 ದಿನ ಮಾಡಿ ಮುಗಿಸೋಗಿಲ್ಲ. ಅದೇ ಯೇಸು ಸ್ವಾಮಿ ಸೊಪ್ಪರ್ ಕದೆಯ. ಅದೇ ಯೇಸು ಸ್ವಾಮಿ ಹೇಳಿಲ್ಲ ಈ ಜಾತಿಯ ದೇವರ ಪ್ರಾರ್ಥನೆ ಮತ್ತು ಉಪವಾಸ ನಿಲವರಿತು. ಯಾಕೆ ಹೇಳ್ದ? ಅರೇ ಬಿಡ್ಡಲ್ಲಾರ, ನೀನ್ ಜೇಸನ್ ರಾಮೀರ್ ಚೇ ಕುಡಿದ್ರ ಅಂದ. ನಾನು ಮಾಡಿ ಮುಗಿಸ್ಬಿಟ್ಟು ನೀವ್ ಯಾಕೆ ಮಾಡ್ತೀರಂದ. ಹಲ್ಲೆಲೂಯ. ಕೆಲವೊಬ್ರು ಹಂಗೆ. ಅದಕ್ಕೋಸ್ಕರ ಅಂತರು ಕೂಡ ಇರ್ತಾರೆ ಅಂತೇಳಿ ಮೊದಲೇ ಗೊತ್ತು. ಯಾಕಂದ್ರೆ ದೇವರು ಎಲ್ಲ ಕಾಲಗಳನ್ನು ತಿಳಿದ ದೇವರು. ಆಮೇನ್. ಭೂತ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಕೂಡ ದೇವರು ತಿಳಿದಿರುವ ದೇವರು. ಹಲ್ಲೆಲೂಯ. ಅದಕ್ಕೋಸ್ಕರ ಆತನ ಅವತ್ತು ನಾನು ಇವತ್ತೇನಾದ್ರೂ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನೀವು ಒಬ್ಬನ್ನು ಕೂಡ ಕಿವೇಕಿ ಮಕ್ಕಳು ನೋಡ್ರಿ. ಎಷ್ಟೋ ಇಷ್ಟೆಲ್ಲ ಪ್ರಾರ್ಥನೆ ಮಾಡೋದು ನೋಡಿ, ಕೆಲವೊಬ್ರು ವಾಕ್ಯ ಕೇಳಿದವ್ರು ಪ್ರಾರ್ಥನೆ ಮಾಡಕ್ಕಲ್ಲ. ಹಲ್ಲೆಲೂಯ. ಎಷ್ಟೋ ಮಾದರಿ ತೋರಿಸಿದಾನೆ. ಅದು ಎಷ್ಟೇ ದೂರ ಆಗಲಿ ಎಲ್ಲರನ್ನ ಕಳಿಸಿ ಪ್ರಾರ್ಥನೆ ಮಾಡಿದ್ದಾನೆ. ಹಲ್ಲೆಲೂಯ. ಏನ್ ಮಾಡಿದಾನೆ ಹೇಳ್ರಿ? ಪ್ರಾರ್ಥನೆ. ಎಲ್ಲಿ? ಅಡವಿಲಿ ಒಬ್ಬನೇ ಕೂತ್ಕೊಂಡು ದೇವರಾಗಿದ್ರು ಕೂಡ ಪ್ರಾರ್ಥನೆ ಮಾಡಿದಾನೆ. ನಾವು ದೇವರುಗಳ ನಮ್ಮ ಕೈಲಿಂಗ 5 ರೊಟ್ಟಿ 2 ಮೀನು ತಗೊಂಡು ಸ್ತೋತ್ರ ಏಸಯ್ಯ 10 ರೊಟ್ಟಿ ಆಗ್ಲಯ್ಯ ಅಂದ್ರೆ ಬರ್ತಾ? ಯಾರಾದ್ರೂ ಮಾಡ್ತಾರಂಗ? ಮಾಡಿರಾ? ಅಷ್ಟು ಅದ್ಭುತ ಮಾಡಿದ್ದೇವ್ರೆ ನಾಯ್ನಾ, ನೀನು ಇಂಥ చేశాను, ನಿನ್ನ ಪ್ರೇಯರ್ చేయనంద. ಕೆಲವರು ಹೇಳ್ತಾರ ನಿನ್ನ పోలేదు నేను చర్చికి ఈరోజు కూడా పోవాలా. ಹಲ್ಲೆಲೂಯ. ನಾನು ನಿನ್ನೆ ಹೋಗಿಲ್ಲ ಪ್ರಾರ್ಥನೆ ಮತ್ತೆ ಇವತ್ತು ಕೂಡ ಹೋಗ್ಬೇಕಾ? ಮಣ್ಣು ಹೋಗಿಲ್ಲ, ಹಸೆ ಮಣ್ಣು ಹೋಗಿಲ್ಲ, ಒಣಗಿದ ಮಣ್ಣು ಹೋಗಿಲ್ಲ, ಬಿದ್ದೆತ್ತಿರ ಮಣ್ಣು ಹೋಗಿಲ್ಲ. ನನಗೆ ಯಾರನ್ನಂತ ಕಾಣ್ಬೇಕು ಹೇಳ್ತೀನಿ. ನಿನ್ನುಂಡಿಲ್ಲ ಅಂತೀನಿ, ನಿನ್ನ ಮೊಮ್ಮುಂಡಿಲ್ಲ ಮೊಮ್ಮು. ಒಬ್ಬಡಿಗೆ ಮನೆ ಹತ್ರ ಬಂದಾಳ. ಏನಮ್ಮ ನಿಮ್ಮ ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರು ಈರಣ್ಣ ಅಂದ್ಲು. ಪ್ರಾರ್ಥನೆಗೆ ಬರ್ತೀಯಾ ಅಂದೆ. ಸಣ್ಣ ಹುಡುಗಿ. ನಾನು ಬರ್ತೀನಿ ಅಂದ್ಲು. ಬಾ ಅಂದೆ. ಚರ್ಚಾಗ ಬರುತ್ತಲ್ಲ ಗೋಳೋ ಅಳ್ತಾಳ. ಯಾಕಮ್ಮ ಅಂದ್ರೆ ನೀನ್ ಬಂದಿಯಲ್ಲ ಅಂದ್ರೆ ನನ್ ಮನೆ ಬೇಕಂತಾಳ. ಅಂತಾರ ಬಹಳ ಜನರು. ಅವಡಿಗೆ ಏನಯ್ಯ ಪ್ರಾರ್ಥನೆ ಬರ್ತೀನಂಕಂದ್ರೆ ನಿನ್ನ ಬಂದಿಲ್ಲ ಅಂತ ಕನ್ಫರ್ಮ್. ಹಲ್ಲೆಲೂಯ. ಯೇಸು ಸ್ವಾಮಿ ಕೂಡ ಇಷ್ಟು ಅದ್ಭುತ ಮಾಡಿಲ್ಲ, ಮತ್ತೆ ಪ್ರಾರ್ಥನೆ ಮಾಡ್ಬೇಕಾ? ನೋಡಿ ಶಿಷ್ಯರೇ, ಆಲ್ರೆಡಿ ಬಹಳ ದೇಹ ಏನಾಗಿದೆ, ದಣದು ಹೋಗಿದೆ. ನೀವೇ ನನಗೆ ಊಟಕ್ಕೆ ಕೊಟ್ಟಿರಲ್ಲ, ಇವಾಗ 12 ಪುಟ್ ಉಳ್ದವಲ್ಲ, 12 ಪುಟ್ನ ಒಂದೊಂದು ತಿಂಗ್ ಅಂದ್ಕೊಂಡ್ರೆ ಬರ್ರಿ ಅಂದ. ಏನ್ ಮಾಡ್ದ? ಪ್ರಾರ್ಥನೆ ಮಾಡೋದಕ್ಕೆ ಬೆಟ್ಟ ಏರಿದನು. ಹಲ್ಲೆಲೂಯ. ಪ್ರಾರ್ಥನೆ ಕೇಳುವವನಾದ್ರೂ ಕೂಡ ಪ್ರಾರ್ಥನೆ ಮಾಡಿದೆ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಅದೊಂದು ಮಾರ್ಕ್ ಉಳಿದಿದೆ. ಹಲ್ಲೆಲೂಯ. ಏನ್ ಮಾರ್ಕ್? ಒಳ್ಳೆಯದೇ, ಪ್ರಾರ್ಥನೆ ಮಾಡಲೇಬೇಕಂತೇಳಿ. ಅದಕ್ಕೋಸ್ಕರ ಪೌಲನು ಹೇಳ್ತಾನೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯ. ಏನ್ ಮಾಡ್ಬೇಕಂದ್ರೆ ನಾವು ಮಾತಾಡ್ರಿ, ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯ. ಈಗ ಗಮನಿಸ್ರಿ, ನಾವು ಪ್ರಾರ್ಥನೆ ಎಲ್ಲೆಲ್ಲಿ ಮಾಡಬೇಕು, ಹೆಂಗಿದ್ದು ಪ್ರಾರ್ಥನೆ ಮಾಡ್ಬೇಕಂತೇಳಿ ನನ್ನ ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ಆಮೇನ್. ಓಕೆ, ಪ್ರಾರ್ಥನೆ ಎಲ್ಲೆಲ್ಲಿ ಮಾಡೋಕೆ? ಯಾಕಂದ್ರೆ ನಾವು ಈ ದಿನದಲ್ಲಿ ಪ್ರಾರ್ಥನೆಗಳಿಗೆ ನಾವು ಹೋಗುವಾಗ, ಪ್ರಾರ್ಥನೆ ಮಾಡುವಾಗ ದೇವರು ಯಾವ ಮಾರ್ಗದಲ್ಲಿ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ಕೆಲವೊಂದು ಹೇಳ್ತೀನಿ. ಸಾಕಷ್ಟು ಇದಾವೆ, ಕೆಲವೊಂದು ಹೇಳಿ ನಾನು ವಾಕ್ಯ ಮುಗಿಸ್ತೀನಿ. ತೆಗಿರಿ, ವಾಕ್ಯ ಓದೋಣ. ಕೀರ್ತನೆ 18ನೇ ಅಧ್ಯಾಯ 6ನೇ ವಚನ. ವಾಕ್ಯ ಓದ್ರಿ ಬೇಗ. ಕೀರ್ತನೆ 18ನೇ ಅಧ್ಯಾಯ 6ನೇ ವಚನ. ದಾವೀದನಲ್ಲಿ ಹೇಳ್ತಾನೆ, ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತಂತೆ. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ವಾಕ್ಯವನ್ನು ಗಮನಿಸುವುದಾದ್ರೆ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದಾವೀದನು ಹೇಳ್ತಾನೆ, ಅಂತ ಕಷ್ಟದಲ್ಲಿ. ಯಾವ ಕಷ್ಟದಲ್ಲಂತೆ? ಎಂಥ ಕಷ್ಟದಲ್ಲಿ? ನಮಗೆ ಕೂಡ ಕಷ್ಟ ಅದಾವ? ಮಾತಾಡ್ರಿ, ನಿಮ್ಮನ್ನೇ ಕೇಳ್ತಾರೆ. ನಮಗೆ ಕಷ್ಟ ಅದಾವ? ಇಲ್ಲ, ಕಷ್ಟಗಳಿದಾವ. ಹಲ್ಲೆಲೂಯ. ದಾವೀದನ ಬಗ್ಗೆ ನೋಡ್ತಾ ಇದ್ವಿ. ದಾವೀದನ ಬಗ್ಗೆ ಆ ವಾಕ್ಯ ನೋಡ್ತೀವಿ. ಹೆಡ್ಲೈನ್ ಐತೆ ನೋಡ್ರಿ, ಒಂದ್ಸರಿ ಹೆಡ್ಲೈನ್ ಹೋದ್ರಿ. ಆ ಹೆಡ್ಲೈನ್ ಐತೆ ನೋಡ್ರಿ. ಶತ್ರುಗಳ ಕೈಯಿಂದಲೂ, ಶತ್ರುಗಳ ಎಲ್ಲಿಂದ ಹೋಗ್ತಿ? ಹೆಡ್ಲೈನ್ ಅನ್ನು ಹೇಳ್ತಾರೆ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ಯೆಹೋವನ ಸೇವಕನಾದ ದಾವೀದನು ಸೌಲನ ಕೈಯಿಂದಲೂ. ಯಾರ ಕೈಯಿಂದಲೋ? ಸೌಲನ ಯಾವಾಗಲೂ ಕಾಯ್ತಿದ್ದ ದಾವೀದನ ಸಾಯಿಸಕ್ಕೆ. ಮರಣದ ಭಯ ಇತ್ತು. ಯಾರಿಗೆ?
ದಾವೀದನಿಗೆ ಮರಣದ ಭಯ ಇತ್ತು. ನಿಮಗೆ ಕೂಡ ಕೆಲವೊಬ್ಬರಿಗೆ ಭಯ ಇರ್ತ ಮತ್ತು ಮರಣದ ಭಯ. ದಾವೀದನಿಗೆ ಮರಣದ ಭಯ ಇತ್ತು. ಸೌಲನ ಕೈಯಿಂದಲೂ ಮತ್ತೇನಂತೆ ಎಲ್ಲ ಶತ್ರುಗಳ ಕೈಯಿಂದಲೂ ತಪ್ಪಿಸಲ್ಪಟ್ಟಾಗ ಯೆಹೋವನ ಘನಕ್ಕಾಗಿ ಈ ಪದ್ಯವನ್ನು ರಚಿಸಿ ಹೇಳಿದನು. ಹಲ್ಲೆಲೂಯ. ಅಂದ್ರೆ ದಾವೀದನ ಜೀವಿತದಲ್ಲಿ ಸ್ವಂತದವರಿಂದಲೂ ಕೂಡ ಹೊರಗಿನವರಿಂದಲೂ ಕೂಡ ಅನೇಕ ಅಡೆತಡೆಗಳು ಬಂದಾಗ ದಾವೀದನ ಏನ್ ಮಾಡ್ತಾನಂತೆ, ಮೊರೆ ಇಡ್ತಾನಂತೆ. ಎಲ್ಲಿ? ಆತನ ಮಂದಿರದಲ್ಲಿ. ಹಲ್ಲೆಲೂಯ. ಎಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹೇಳ್ರಿ ದಾವೀದನು? ಎಲ್ಲಿ ಪ್ರಾರ್ಥನೆ ಮಾಡ್ತಾನ? ಅಲ್ಲಿ ವಾಕ್ಯ ಹೇಳ್ತಲ್ಲ, ಇನ್ನೊಂದ್ಸರಿ ಹೋದ್ರೆ, ಆಗ ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದನು. ಆತನು ಏನಂತೈತಲ್ಲಿ? ಆತನು ತನ್ನ ಮಂದಿರದಲ್ಲಿ, ಹಲ್ಲೆಲೂಯ, ತನ್ನ ಮನೆಯಲ್ಲದಲ್ಲ, ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ಅಂದ್ರೆ ದಾವೀದನು ಎಲ್ಲಿ ಪ್ರಾರ್ಥನೆ ಮಾಡ್ತಿದ್ದ ಹೇಳ್ರಿ? ದೇವರ ಆಲಯದಲ್ಲಿ. ಎಲ್ಲಿ ಪ್ರಾರ್ಥನೆ ಮಾಡ್ತಿದ್ದ? ಎಲ್ಲಿ ಪ್ರಾರ್ಥನೆ ಮಾಡ್ತಿದ್ದ? ಕಷ್ಟ ಬಂದಾಗ ಎಲ್ಲಿ ಪ್ರಾರ್ಥನೆ ಮಾಡ್ತಿದ್ದ? ದೇವರ ಮಂದಿರದಲ್ಲಿ. ಆಮೇನ್. ಇವತ್ತು ನನ್ನ ಜೀವಿತದಲ್ಲಿ ಕೂಡ ಉತ್ತರ ಸಿಗಬೇಕಾದ್ರೆ ಆತನ ಮಂದಿರದಲ್ಲಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ವಾಕ್ಯ ಹಂಗೆ ಹೇಳುತ್ತೆ ನೋಡ್ರಿ, ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ಯಾವ ಶಬ್ದ? ಮಂದಿರದಲ್ಲಿ ಜಗಳ ಇರ್ತಾವ? ಹಲ್ಲೆಲೂಯ. ಮಂದಿರದಲ್ಲಿ ಜಗಳ ಇರ್ತಾವ? ತನ್ನ ಮಂದಿರದಲ್ಲಿ ಹೋದಪ್ಪ ನನ್ನ ಶಬ್ದವನ್ನು ಕೇಳ್ದ. ಇಲ್ಲಿ ಬಂದು ಸ್ವರವೆತ್ತಿ ಪ್ರಾರ್ಥನೆ ಮಾಡಬೇಕು ನಾವು. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ಸ್ವರ ಯಾರು ಕೇಳ್ತಾರಲ್ಲಿ? ನಾನು ಕೇಳೋದಿಲ್ಲ, ನಿಮ್ಮ ಸ್ವರವನ್ನು ದೇವರು ಕೇಳುತ್ತಾನೆ. ಆಮೇನ್. ಹಲ್ಲೆಲೂಯ. ಇವತ್ತು ನೀವು ಕೂಡ ತಿಳ್ಕೊಳ್ಬೇಕು, ದಾವೀದನು ದೇವರ ಆಲಯದಲ್ಲಿ ಕಷ್ಟಗಳಿರುವಾಗ ಪ್ರಾರ್ಥನೆ ಮಾಡಿದ್ದಾನೆ. ಆಮೇನ್. ಹಲ್ಲೆಲೂಯ. ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಆತನ ಆಲಯದಲ್ಲಿ ಪ್ರಾರ್ಥನೆ ಮಾಡ. ನಿನ್ನ ಸನ್ನಿಧಿ ನನಗೆ ಬೇಕು, ನಿನ್ನ ಆಲಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ನನ್ನ ಕಷ್ಟಗಳಿಂದ ಬಿಡಿಸು. ಹಲ್ಲೆಲೂಯ. ನೋಡ್ರಿ, ಅಷ್ಟು ಪ್ರಾರ್ಥನೆ ಮಾಡಿದ ದೇವರಿಗೆ ದಾವೀದನು ಮಾಡ್ದ. ದೇವ್ರು ಏನ್ ಮಾಡ್ದ ಹೇಳ್ರಿ? ಆ ಪ್ರಾರ್ಥನೆ ಕೇಳಿದನು. ಹಲ್ಲೆಲೂಯ. ಅಲ್ಲಿ ಹೇಳ್ತಲ್ಲ ವಾಕ್ಯ, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು ಅಂತೆ. ಆಮೇಲೆ ದಾವೀದನಿಗೆ ಮನೆ ಇಲ್ಲ, ಮನೆ ಇದೆ. ಹಲ್ಲೆಲೂಯ. ಆಲ್ರೆಡಿ ದಾವೀದನಿಗೆ ಒಳ್ಳೆ ಹೆಸರೈತೆ, ಒಳ್ಳೆ ಟೈಟಲ್. 10,000 ಮಂದಿನ 10,000 ಗಟ್ಟಲೆ ಸಾಯಿಸೋ ಬಲ ಐತೆ ಅಂತೇಳಿ ದಾವೀದನಿಗೆ ಒಳ್ಳೆ ಟೈಟಲ್ ಐತೆ. ಅಷ್ಟಿರುವ ವ್ಯಕ್ತಿ ಕೂಡ ಗಮನಿಸಿರಿ, ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಕಷ್ಟಗಳು ಬರಲಿ, ಕಣ್ಣೀರು ಬರಲಿ, ವೇದನೆ ಬರಲಿ, ಏನೇ ಬರಲಿ, ಆತನ ಆಲಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅವತ್ತು ದಾವೀದನ ಸ್ಥಿತಿ ಮಾರ್ಪಟ್ಟ ಹಾಗೆ ನಿನ್ನ ಸ್ಥಿತಿ ಕೂಡ ಮಾರ್ಪಡುತ್ತದೆ. ಆಮೇಲೆ ಬರೀ ಇಷ್ಟೇ ಅಲ್ಲ ರೀ, ದಾವೀದನ ಹುಟ್ಟಕ್ಕಿಂತ ಮುಂಚೆ ಸಮುವೇಲ್ ಹುಟ್ಟಿದ. ಸಮುವೇಲ್ ತಾಯಿ ಅನ್ನಳು ಎಲ್ಲೋ ಪ್ರಾರ್ಥನೆ ಮಾಡಿದ. ತೆಗೆದು ವಾಕ್ಯ ಓದೋಣ. 1 ಸಮುವೇಲ 1ನೇ ಅಧ್ಯಾಯ 9ನೇ ವಚನ ಓದ್ರಿ ಬೇಗ ಬೇಗ. 1 ಸಮುವೇಲ 1ನೇ ಅಧ್ಯಾಯ 9ನೇ ವಚನ ಓದ್ರಿ ಬೇಗ ಓದೋಣ. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ. ಹಲ್ಲೆಲೂಯ. ಅಂದ್ರೆ ಅರ್ಥ ಮಾಡ್ರಿ, ಶಿಲೋವಿನ ದೇವರ ಆಲಯದಲ್ಲಿ ಏನ್ ಮಾಡ್ತಾಳಿಕೆ? ಅನ್ನಳು ಏನ್ ಮಾಡ್ದಳ್ರಿ? ಪ್ರಾರ್ಥನೆ ಮಾಡ್ಲು. ಹಲ್ಲೆಲೂಯ. ದಾವೀದನು ಮಾಡಿದ್ರೆ ಇಲ್ಲಿ ಅನ್ನಳು ಮಾಡಿದಳ ಮೊದಲೇ. ಇವತ್ತು ನೀವು ಕೂಡ ತಿಳ್ಕೊಳ್ಬೇಕು, ಅನ್ನಳು ಮಾಡಿದ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಟ್ಟ ಇಲ್ಲ. ಆಕೇನ್ ಕೇಳ್ದೇವ್ರೆ? ಒಂದು ಮಗು ಕೊಡೋದು ಕೊಟ್ರೆ ಏನ್ ಮಾಡ್ತೀಯಮ್ಮ? ನಾನು ತಗೊಂಡ ಎಲ್ಲಿ ಬರ್ತೇನೆ? ಸಿನಿಮಾ ಥಿಯೇಟರ್ ಬರ್ತನಲ್ಲ. ದೇವ್ರೆ ನಿನ್ನ ಮಗಂದ ಕೊಟ್ಬಿಡು. ಮತ್ತೆ ಅವನಿಗೆ ಊರು ತಿರುಗಾಕ್ ಬಿಡ್ತೀನಿ. ಕೆಲವರು ಮಕ್ಕಳು ಇರ್ತಾರ, ಅವ್ರು ಅಲ್ಲಿ ತಿರುಗಾಡಕ್ ಬಿಟ್ಟಿರ್ತಾರ. ಆದ್ರೆ ಅನ್ನಳ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ದೇವ್ರೆ, ನೀ ನನಗೊಂದು ಗಂಡು ಮಗುವನ್ನು ಕೊಡು. ಏನ್ ಮಾಡ್ತೀಯ ಅಂದ್ರೆ, ಆ ಮಗುನ್ ತಗೊಂಡೋಗಿ ಎಲ್ಲಿಕ್ತೀನಿ ನಾನು? ಎಲ್ಲಿ ಆದ್ರೂ ಪ್ರಾರ್ಥನೆ ಮಾಡ್ತೇನೆ ಆ ದೇವರ ಆಲಯದಲ್ಲಿ. ಅದೇ ಆಲಯದಲ್ಲಿ ಅವ್ನು ಬೆಳಿಬೇಕು. ಹಲ್ಲೆಲೂಯ. ಇವತ್ತು ನೀವು ಎಲ್ಲಿ ರಕ್ಷಣೆ ಅಂದ್ರೆ ನಿಮ್ಮ ಮಕ್ಕಳು ಅಲ್ಲೇ ಬೆಳಿಬೇಕು. ಅರ್ಥ ಆಯ್ತಾ? ಅನ್ನಳು ಪ್ರಾರ್ಥನೆ ಮಾಡೋದು, ಅಯ್ಯ ನನಗೆ ಮಗು ಕೊಡು. ಕೊಟ್ರೆ ಇದೇ ಮಂದಿರದಲ್ಲಿ ಅವನು ಒಳ್ಳೆಯ ಕೆಲಸ ಮಾಡಬೇಕು, ಯಾಚಕನಾಗಬೇಕು. ಆಮೇನ್. ಆಸೆ ಇರಬೇಕು. ಹಲ್ಲೆಲೂಯ. ದೇವರ ಆಲಯದಲ್ಲಿ ಅನ್ನಳು ಪ್ರಾರ್ಥನೆ ಮಾಡೋದು, ದೇವರಿಗೆ ಪ್ರಾರ್ಥನೆ ಮಾಡಿ. ದೇವರ ಆಲಯದಲ್ಲಿ ಪ್ರಾರ್ಥನೆ ಕೇಳಿದ್ರೆ ಅನ್ನಳ ಪ್ರಾರ್ಥನೆ ಕೇಳಿದ ಮೇಲೆ ಏನ್ ಮಾಡ್ದೇಳ್ರಿ? ಸಮುವೇಲ್ನ ಕೊಟ್ಟ. ಹಲ್ಲೆಲೂಯ. ಸಮುವೇಲ್ ಕೊಟ್ಟ ಮೇಲೆ ಆಕೆ ನಂಬಿಕಸ್ಥಳಾಗಿ ತನ್ನ ಮಗನ ಅಲ್ಲೇ ಬಿಟ್ಬಿಟ್ಲು. ಎಲ್ಲಿ 2ರಿಂದ 3 ವರ್ಷ ಐತೆ ಅಷ್ಟೇ ಸಮುವೇಲ್ಗೆ. ಆ 3 ವರ್ಷದ ಕೂಸ್ತಾ ಅಂದ್ಲು, ಏನಪ್ಪ ಎಲ್ಲಿ ಸಾರ್ ಯಾಜಕ ಆ ರೋಜು ನೀವು ಅక్కడ ಕುಚ್ಚಿಂಡಿ ಚೂಡೋ ಅಲ್ಲಿ ಕುಂತಿದ್ ನೋಡು. ಅವತ್ತು ನಾನು ಹಿಂಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ದಲ್ಲ, ನೀನು ಅನ್ಕಂಡೆ ಈಗ ಏನಾದರೂ ಡ್ರಿಂಕ್ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಅನ್ಕಂಡೆ ನೀನು. ಆದರೆ ನಾನು ಅವತ್ತು ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದೆ, ಅದು ನೀನು ನೋಡ್ದಲ್ಲ. ಅವತ್ತು ನಾನು ಈ ಥರ ಅರಿಕೆ ಮಾಡ್ಕೊಂಡಿದ್ದೆ. ಅದೇ ಮಗು ನೀನೇ ಸಾಕ್ಯ ಅಂದರೆ ಆಲಯದಲ್ಲಿ ಬೆಳೆಸವನ್ನ
ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಬೆಳೆಸಿ. ಒಂದು ಮಾತು ಹೇಳ್ಬೇಕಾದ್ರೆ, ಏಲಿ ತನ್ನ ಮಕ್ಕಳು ಬೆಳೆಸಿದಲ್ಲ ಗೊತ್ತಿಲ್ಲ, ಸಮುವೇಲ್ನ ಮಾತ್ರ ಪವರ್ಫುಲ್ ಆಗಿ ಬೆಳೆಸಿದ. ಹಲ್ಲೆಲೂಯ. ಯಾಕೆ ಮಾತಾಡ್ತಾರೆ? ಆ ಸಮುವೇಲ್ನು ಚಿಕ್ಕವನಿದ್ದಾಗಿಂದ ಎಲ್ಲಿ ಬೆಳೆದ ಹೇಳ್ರಿ? ಎಲ್ಲಿ ಬೆಳೆದ? ದೇವರ ಆಲಯದಲ್ಲಿ, ದೇವರ ಮಂದಿರದಲ್ಲಿ. ಹಲ್ಲೆಲೂಯ. ಇವತ್ತು ನಿಮ್ಮ ಮಕ್ಕಳು ಕೂಡ ಎಲ್ಲಿ ಬೆಳಿಬೇಕು? ಕೆಲವು ಮಕ್ಕಳಾದ್ರೆ ಬಾರ್ ಶಾಪ್ನ ಬೆಳಿತಿರ್ತಾರ, ಮತ್ತು ಕೆಲವೊಬ್ರು ಹೇಳ್ತಾರ ನಮ್ಮ ಮಕ್ಕಳು ಎನಿ ಟೈಮ್ ಕುಡಿತಾರ. ಯಾಕೆ ಕುಡಿತಾರ? ನೀನು ಅವನ್ನ ಬುಟ್ಟಿ ಸ್ಟಾರ್ಟಿಂಗ್ಗೆ. ಹಲ್ಲೆಲೂಯ. ನಿಮ್ಮ ಮಕ್ಕಳ ಶ್ರೇಷ್ಠವಾಗಿ ಆಲಯದಲ್ಲಿ ಬೆಳೆಸ್ಬೇಕು. ಆಲಯದಲ್ಲಿ ಬೆಳಿತೋಣ ಅಂತೀವಿ, ಇಲ್ಲೇನಾರ ಆಲಯದಲ್ಲಿ ಇಂಥವು ಕಲಿಸ್ತೀವ, ಕೆಟ್ಟ ಮಾತು ಕಲಿಸುವ. ಆದ್ರೆ ನೀವು ತಂದೆ ತಾಯಿಗಳು ಏನ್ ಮಾಡ್ತಾರೆ ಗೊತ್ತಾ? ಕೆಲವು ಮಕ್ಕಳು ಅತ್ತೆ ಬಂದೋಡು. ಯಾರು ಬಂದ್ರು? ಅತ್ತೆ ಬಂದೋಡು. ಬಂದ್ರೆ ಏನಂತೆ? ಅತ್ತೆ ಮಕ್ಕಳು ಕೊಡಕಲ್ಲ, ಇನ್ನು ಅತ್ತಿ ಮಕ್ಕಳು ಯಾರಕ್ಕಲ್ಲ, ಅವಿಗೆ ಮಕ್ಕಳು ಬೇಕು ಇವರಿಗೆ. ನಾನು ನೋಡಿದ ಘಟನೆ ಗಮನಿಸಿರಿ ಪ್ರೀತಿ ದೇವ ಜನರೇ. ದೇವರ ಆಲಯದಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು. ಆಮೇನ್. ದಾವೀದನು ದೇವರ ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ದ. ಆ ಪ್ರಾರ್ಥನೆ ದೇವರು ಕೇಳ್ದ. ಅನ್ನಳು ಕೂಡ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುದು. ದೇವರ ಆ ಪ್ರಾರ್ಥನೆ ಕೇಳ್ದ. ಹಲ್ಲೆಲೂಯಾ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟ. ಆಮೇನ್. ಈ ಪ್ರಪಂಚದಲ್ಲಿ ಯಾರು ಕೊಡಲಾರದ ಗರ್ಭಫಲ ದೇವರು ಅನ್ನಳಿಗೆ ದಯಪಾಲಿಸಿದನು. ಆಮೇನ್. ಹಲ್ಲೆಲೂಯಾ. ಈ ಪ್ರಪಂಚದಲ್ಲಿ ದಾವೀದನಿಗೆ ಯಾರು ಕೂಡ ನೆರವಾಗದೇ ಇರುವಾಗ, ಅಂತ ಕಷ್ಟದಲ್ಲಿ ದಾವೀದನು ಯೆಹೋವನ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ದಾವೀದನ ಎಲ್ಲ ಕಷ್ಟಗಳಿಂದ ಬಿಡಿಸಿದ್ದಾನೆ. ಆಮೇನ್. ಅದಕ್ಕೋಸ್ಕರ 56ನೇ ಕೀರ್ತನೆಯಲ್ಲಿ 3ನೇ ವಚನದಲ್ಲಿ ವಾಕ್ಯ ಹೇಳುತ್ತೆ, ದಾವೀದನು ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ, ನನಗೆ ಭಯವಾದಾಗ, ನನಗೆ ಕಳವಳ ಆದಾಗ, ನನಗೆ ಅನಾನುಕೂಲತೆ ಇದ್ದಾಗ ನಾನು ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆ. ಹಲ್ಲೆಲೂಯಾ. ನಾನು ನಿನ್ನನ್ನೇ ಎದುರು ನೋಡುವೆ. ಆಮೇನ್. ನಾನು ನಿನ್ನ ಬಳಿಯಲ್ಲೇ ವಾಸ ಮಾಡುವೆ. ಯಾಕೆ ಮಾತಾಡ್ತಾರೆ? ದೇವರ ಆಲಯದಲ್ಲಿ ಯಾವಾಗ ನಾವು ಪ್ರಾರ್ಥನೆ ಮಾಡಿ ಆತನ ಆಶ್ರಯಿಸಿಕೊಳ್ಳುತ್ತೇವೋ ಆಗ ನಮ್ಮ ಜೀವಿತದಲ್ಲಿ ಉತ್ತರಗಳು ಬರುತ್ತವೆ. ಆಮೇನ್. ಹಲ್ಲೆಲೂಯಾ. ಹೆಂಗ್ ಪ್ರಾರ್ಥನೆ ಮಾಡ್ಬೇಕು ಗೊತ್ತಾ? ಕೊರ್ನೇಲನ ಹಾಗೆ ಪ್ರಾರ್ಥನೆ ಮಾಡ್ಬೇಕು ನಾವು. ಹಲ್ಲೆಲೂಯಾ. ಅಪೊಸ್ತಲ ಕಾರ್ಯಗಳ 10ನೇ ಅಧ್ಯಾಯದಲ್ಲಿ ಕೊರ್ನೇಲನಂತ ಒಬ್ಬ ಮನುಷ್ಯ ಇದ್ದಾನೆ. ಆತನ ಶತಾಧಿಪತಿ. ಆತನ ಕೈ ಕೆಳಗಡೆ 100 ಜನ ಕೆಲಸ ಮಾಡೋರಿದ್ದಾರೆ. ಹಲ್ಲೆಲೂಯಾ. ಅಷ್ಟು ಜನ ಕೆಲಸ ಮಾಡೋರಿದ್ರು ಕೂಡ ಆತನ ಗಮನಿಸ್ರಿ, ನೀತಿವಂತನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಹಂಗೆ ಪ್ರಾರ್ಥನೆ ಮಾಡ್ತಾ ದೇವರ ಆಲಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೇನ್. ಹಲ್ಲೆಲೂಯಾ. ನಾವು ನೀತಿವಂತರಾಗಿ ಅಂದ್ರೆ ಪ್ರಾರ್ಥನೆ ಮಾಡೋರೆಲ್ಲರೂ ನೀತಿವಂತರೇ. ಪ್ರಾರ್ಥನೆ ಮಾಡೋರ್ಲೇನೇನ್ರಿ? ಪ್ರಾರ್ಥನೆ ಮಾಡೋರ್ಲೇನೋ ಹೆಂಗೆ ಹೇಳ್ತಿ ಅಂದ್ರೆ, ಎನಿ ಟೈಮ್ ದೇವ್ರು 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 ಪ್ರಾರ್ಥನೆ 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 ಅಲ್ಲ. ಈಗ ಒಂದು ಟ್ರೆಂಡ್ ಬೇರೆ ಚೇಂಜ್ ಆಗೈತೆ. ಈಗ ಕೆಲವೊಬ್ಬರು ಹೆಂಗಾದ್ರಂದ್ರೆ, ಅವ್ರ ಅಮ್ಮಗ ಅವ್ರ ಅಪ್ಪಗ, ಅಮ್ಮ ನಾನು ಚರ್ಚ್ ಓದ್ತಾ ಇದೀನಿ, ಊರು ತಿರುಗ್ತಾರ. ಟ್ರೆಂಡಿಗ ಅಂತ ಭಾಳ ಜನರದ ಸುಳ್ಳು ಹೇಳಾರ. ಹಲ್ಲೆಲೂಯಾ. ಇಲ್ಲಂಗಿಲ್ಲ ಬಿಡ್ರಿ, ಭಾಳ ಜನರದಾರ ಅಂದ್ರೆ ಅರ್ಥ ಮಾಡ್ಕೊಂಡ್ಬೇಕು ನೀವು. ಅವಾಗ ದೇವರ ಆಲಯದಲ್ಲಿ ನಾವೇನು ಮಾಡ್ಬೇಕು ಹೇಳ್ರಿ? ಮಾತಾಡಿ ಏನು ಮಾಡಬೇಕು? ಕೊರ್ನೆಲ್ನಾಗ ಏನು ಮಾಡ್ಬೇಕು? ನಾವು ನೀತಿವಂತರಾಗಿದ್ದು ದೇವರ ಆಲಯದಲ್ಲಿ ನಾವು ಇದನ್ನು ಮಾಡಿದಾಗೆ, ಅನ್ನಳ್ಳು ಮಾಡಿದಾಗೆ ನಾವು ಪ್ರಾರ್ಥನೆ ಮಾಡಬೇಕು. ಆಮೇನ್. ಆಗ ದೇವ್ರು ನಿಮ್ಮ ಪ್ರಾರ್ಥನೆಗೆ ಏನು ಮಾಡ್ತಾನೆ ಹೇಳ್ರಿ? ಮಾತಾಡಿ ಏನು ಮಾಡ್ತಾನೆ? ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಈಗ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೀವಲ್ಲ, ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೀವಲ್ಲ, ಇವತ್ತಿಗೆ ಎಷ್ಟು ದಿನ? 8 ದಿನ. ಇನ್ನು ಎಷ್ಟು ದಿನ ಐತೆ? 43 ದಿನ ಐತೆ. ಪ್ರತಿ ದಿನ ಇರುತ್ತೆ. ಹಲ್ಲೆಲೂಯಾ. ಈಗ ಗಮನಿಸ್ರಿ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಮನಪೂರ್ವಕವಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ಇದನ್ನು ಜಸ್ಟ್ ಹೇಳ್ಕೊಂಡು ನಾನು ಮುಗಿಸ್ಬಿಡ್ತೀನಿ, ಬೇಗ ಮುಗಿಸ್ತೀನಿ. 1ನೇ ಸಮುವೇಲ 7:5ನೇ ವಚನ 6ನೇ ವಚನ, 7ನೇ 5ನೇ ವಚನ 6ನೇ ವಚನ. ಏನು ಓದಕ್ಕೆ ಹೋಗ್ಬೇಡ್ರಿ, ಎಲ್ಲ ನನ್ಕಂಡು ನೋಡ್ರಿ, ಬರ್ಕಳ್ರಿ, ಸಾಕು ನನ್ಕಂಡು ನೋಡ್ರಿ. ಅಲ್ಲಿ ಇಸ್ರಾಯೇಲರು ಕೂಡ ಮನಪೂರ್ವಕವಾಗಿ ದೇವರ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡ್ತಾರೆ. ಅಯ್ಯ, ಇಷ್ಟು ದಿನ ನಾನು ನಿನಗೆ ವಿರುದ್ಧವಾಗಿ ಜೀವಿಸಿದೆ, ಇಷ್ಟು ದಿನ ನಿನಗೆ ನಾನು ನೋವುಪಡಿಸಿದೆ, ಇಷ್ಟು ದಿನ ನಾನು ನಿನ್ನನ್ನು ವ್ಯರ್ಥಪಡಿಸಿದೆ. ಆದರೆ ಇನ್ನು ಮೇಲೆ ನಾನು ನಿನ್ನ ಬಳಿಗೆ ಬರ್ತೇನೆ, ನಾನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಅಂತೇಳಿ ಅವ್ರು ಯಾವಾಗಾದ್ರೆ ಪ್ರಾರ್ಥನೆ ಮಾಡಿದ್ರು ಅವ್ರಿಗೇನು ಸಿಕ್ತು ಹೇಳ್ರಿ? ಜಯ ಸಿಕ್ತು. ಹಲ್ಲೆಲೂಯಾ. ಫಿಲಿಷ್ಟಿಯರ ಮೇಲೆ ಏನು ಸಿಕ್ತು ಹೇಳ್ರಿ? ಜಯ ಸಿಕ್ತು. ಇವತ್ತು ನಾವು ಕೂಡ ಪರಿಪೂರ್ಣವಾಗಿ ಯಥಾರ್ಥವಾಗಿ ಏನು ಮಾಡ್ಬೇಕು ಹೇಳ್ರಿ? ಕರೆಕ್ಟಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕು. ಇಸ್ರಾಯೇಲರು ಕೂಡ ಫಿಲಿಷ್ಟಿಯರ ಭಯದಿಂದಿರುವಾಗ ಅವರು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ನನ್ನ ಪರಿಸ್ಥಿತಿ ಬದಲಾಯಿಸು, ಇಷ್ಟು ದಿನಗಳ ಕಾಲ ನಿನಗೆ ವಿರುದ್ಧವಾಗಿ ಜೀವಿಸಿ ಅನ್ಯ ವಿಗ್ರಹಗಳ ದೇವತೆಯನ್ನು ನಾವು ಆರಾಧನೆ ಮಾಡಿದ್ದೇವೆ, ಇನ್ನು ಮೇಲೆ ಅದನ್ನು ಮಾಡೋದಿಲ್ಲ, ಅದೆಲ್ಲ ತೆಗೆದು ಬಿಸಾಕಿ ನಿನ್ನ ಬಳಿಗೆ ಬಂದಿದ್ದೇವೆ. ನೀನೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತ ಕಾಯುತ್ತಾ ಇರುವೆನು. ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆನು. ಹಲ್ಲೆಲೂಯಾ.
6ನೇ ವಚನದಲ್ಲಿ ಹೇಳಿದ್ರ, ನಾವು ನಿನಗೆ ದ್ರೋಹಿಗಳಾಗಿ ನಡ್ಕೊಂಡಿದ್ದೇವೆ, ನಮ್ಮನ್ನು ಕ್ಷಮಿಸಂದಿಲ್ಲ ಅರಿಕೆ ಮಾಡಿ ಉಪವಾಸ ಪ್ರಾರ್ಥನೆ ಮಾಡಿದ್ರು. ಅವ್ರು ಬಂದು ಉಪವಾಸ ಪ್ರಾರ್ಥನೆ ಮಾಡಕ ಸರಿಪಡಿಸ್ಕೊಂಡು ಉಪವಾಸ ಪ್ರಾರ್ಥನೆ ಮಾಡಿದ್ರು. ಅವರ ಜೀವಿತದಲ್ಲಿ ಎಂದೆಂದು ಕಾಣಲಾರದ ಜಯವನ್ನು ಕಂಡ್ರು. ಆಮೇನ್. ಫಿಲಿಷ್ಟಿಯರು ಭಯಪಡಿಸ್ತಾ ಇದ್ರೆ, ಭಯಪಡಿಸುವವರ ಮಧ್ಯದಲ್ಲಿ ದೇವರು ಅವರಿಗೆ ಬಲವನ್ನು ಕೊಟ್ಟು ಯುದ್ಧ ಮಾಡಲು ದೇವರು ಬಲ ಕೊಟ್ಟ ಇಸ್ರಾಯೇಲಿಗೆ. ಆಮೇನ್. ಯುದ್ಧ ಮಾಡೋದಕ್ಕೆ ಹೋದ್ರು ಅವರು. ಹಲ್ಲೆಲೂಯಾ. ಎಷ್ಟೇ ಶತ್ರುಗಳು ಬರಲಿ, ದೇವರು ರೊಟ್ಟಿಗಿದ್ದುಕೊಂಡು ಆಕಾಶದಲ್ಲಿ ಕಳವಳ ಉಂಟು ಮಾಡಿ, ಈ ಫಿಲಿಷ್ಟಿಯರಿಗೆ ಕಳವಳ ಉಂಟು ಮಾಡಿ ಇಸ್ರಾಯೇಲಿಗೆ ಜಯವನ್ನು ಕೊಟ್ಟಿದ್ದಾನೆ. ಆಮೇನ್. ಇವತ್ತು ನಾವು ತಿಳ್ಕೋಣ, ಪ್ರಾರ್ಥನೆಯಲ್ಲಿ ಯಾವುದಕ್ಕೆ ಮಾಡ್ತಿದ್ದೇವೋ ಅದಕ್ಕೊಂದು ಸ್ಟಬಲ್ ಆಗಿರ್ಬೇಕು ನಾವು. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ದೇವರ ಆಲಯದಲ್ಲಿ ನಂಬಿಗಸ್ತರಾಗಿ, ನೀತಿವಂತರಾಗಿ, ಮತ್ತೆ ಉಪವಾಸ ಪ್ರಾರ್ಥನೆ ಮಾಡೋ. ಯಾಕಂದ್ರೆ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ನಾವು ಕಲಿಬೇಕು. ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಮಾಡುವಾಗಲೂ ಕೂಡ ಹೆಂಗ್ ಮಾಡ್ಬೇಕಂತ ನಾವು ಹೇಳ್ರಿ, ಹೆಂಗ್ ಮಾಡ್ಬೇಕಂತೆ? ಯಥಾರ್ಥವಾಗಿ ಯಾವ ವಿಷಯಕ್ಕೋಸ್ಕರ ಬಂದಿವೋ ಅದನ್ನೇ ಮಾಡಬೇಕು. ಪ್ರಾರ್ಥನೆ ಬಂದಾಗ ಕುಂತನಲ್ಲ ಸತೀಶ ಅನ್ನಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ಸೈತನು ವಾಕ್ಯ ಕೇಳಿದಾಗೆ ಮೈಂಡ್ನ ಡೈವರ್ಟ್ ಮಾಡಿಬಿಡ್ತಾನ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಲಿಯೋಣ. ಆಮೇನ್. ಹಲ್ಲೆಲೂಯಾ. ಮತ್ತೆ 4ನೇದಾಗಿ ಗಮನಿಸ್ರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕು. ಹೆಂಗೆ ಪ್ರಾರ್ಥನೆ ಮಾಡ್ಬೇಕು ಹೇಳ್ರಿ? ಹೆಂಗೆ ಪ್ರಾರ್ಥನೆ ಮಾಡ್ಬೇಕು ನಾವು? ಹೆಂಗೆ ಪ್ರಾರ್ಥನೆ ಮಾಡಬೇಕು? ಒಂದು ದೇವರ ಆಲಯದಲ್ಲಿ, 2ನೇದಾಗಿ ಕೊರ್ನೆಲ್ಯ ನೀತಿವಂತನಾಗಿ ನಾವು ಪ್ರಾರ್ಥನೆ ಮಾಡಬೇಕು. 3ನೇದಾಗಿ ಈ ಉಪವಾಸ ಪ್ರಾರ್ಥನೆ ಕಟ್ನಿಟ್ಟಾಗಿ, ಅಂದರೆ ಯಾವ ವಿಷಯಕ್ಕೋಸ್ಕರ ಮಾಡ್ತೀವೋ ಅದನ್ನ ಮೇಲೆ ಫೋಕಸ್ ಮಾಡ್ಬೇಕು ನಾವು. ಆ ಕಡೆ ಈ ಕಡೆ ಈ ಸರ್ವನಾಶ ಆಗಲಿ ನಮಗೆ ಬೇಕಾಗಿಲ್ಲ, ನಮ್ದೇನೈತೆ ಅದು ನೋಡ್ಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಈಗ 4ನೇದಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕು. ಇವತ್ತು ನಮ್ಮ ಪ್ರಾರ್ಥನೆಗಳು ಉತ್ತರ ಸಿಗಬೇಕಾದ್ರೆ ನಂಬಿಕೆ ಬಹಳ ಪ್ರಾಮುಖ್ಯತೆ. ಏನು ಪ್ರಾಮುಖ್ಯತೆ ಹೇಳ್ರಿ? ಎಲ್ಲರಿ, ಯಾವ ಪ್ರಾಮುಖ್ಯತೆ ನಮಗೆ? ನಂಬಿಕೆ. ಎಲ್ಲರಿ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ದೇವರಿಂದ ಬಲವಾಗಿ ಉತ್ತರ ಬರುತ್ತದೆ. ಅದಕ್ಕೋಸ್ಕರ ಯೇಸು ಮತ್ತೇನು ಬರೆದ ಸುವಾರ್ತೆ ವಾಕ್ಯ ತೆಗ್ರಿ. ಮತ್ತೇನು ಬರೆದ ಸುವಾರ್ತೆ 21-22 ವಾಕ್ಯ ಹೇಳ್ತು, ಓದೋಣ. ಮತ್ತೇನು ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ ವಾಕ್ಯ ಓದೋಣ ಬೇಗ ಬೇಗ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳಿವರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಹಲ್ಲೆಲೂಯಾ. ಇವತ್ತು ಪ್ರಾರ್ಥನೆ ಮಾಡ್ತೀವಿ, ಇಲ್ಲಿ ಕುಂತ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಿ, ಆದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಂದ್ರೆ ದೇವರ ಆಲಯದಲ್ಲಿ ಮಾಡಬೇಕು. ಇನ್ನೊಂದು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಕ್ಕೆ. ಹೆಂಗೆ ಮಾಡ್ಬೇಕು ಹೇಳ್ರಿ? ಹೆಂಗೆ ಮಾಡಬೇಕು? ದೇವ್ರು ಕೊಡ್ತಾನೆ ಇಲ್ಲ, ಇಸ್ತಾಡಲೇ ಅದ, ಉಂಟೆ ಇಸ್ತಾಡ್ಲೆ, ಲೆಕ್ಕತ್ಲೇ ಅದ ನಂಗೆ ಇರಬಾರ್ದು ನಾವು. ನಂಬಿಕೆ. ಹಲ್ಲೆಲೂಯಾ. ವಿಶ್ವಾಸ. ಆಮೆನ್. ಹೆಂಗೆ ಪ್ರಾರ್ಥನೆ ಮಾಡ್ಬೇಕು ನಾವು? ವಿಶ್ವಾಸದಿಂದ ಪ್ರಾರ್ಥನೆ, ನಂಬಿಕೆಯಿಂದ. ಅಯ್ಯೋ ಮಾತು ಹೇಳ್ತೀನಿ, ನನಗೇನಾದರೂ ಬೇಕು, ನನಗೇನಾದ್ರೂ ಈ ಸಭೆಗೆ ಏನಾದರೂ ಒಂದು ವಸ್ತು ಬೇಕು, ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕು, ಅವಾಗ ಬರುತ್ತೆ. ಹಲ್ಲೆಲೂಯಾ. ನಾನು ನಂಬಿಕೆಯಿಂದ ಪ್ರಾರ್ಥನೆ ಕೊಡ್ತಾನಲ್ಲ ಅಂತಂತಿದ್ರೆ ಬರಂಗಿಲ್ಲ ಅದ ನಂಬಿಕೆ. ಆಮೇನ್. ಯಾಕೆ ಈ ಮಾತಾಡಿದ್ರೆ, ಯೇಸುಸ್ವಾಮಿಗೆ ಒಂದ್ಸಾರಿ ಆ ಹೊಟ್ಟೆ ಹಸಿವಾಯ್ತು. ಏನಾಯ್ತು ಹೇಳ್ರಿ? ಹೊಟ್ಟೆ ಹಸಿವಾಯ್ತು. ಹಸಿವಾದಾಗ ಯೇಸುಸ್ವಾಮಿ ದಾರ ಹೋಗ್ತಾನ, ಅಲ್ಲಿ ಒಂದು ಮರ ಐತೆ, ಆ ಮರದ ಫಲ ಇಲ್ಲ, ಬರೀ ಎಲೆಗಳದವ. ಅದು ನೋಡ್ದ, ಹೇಯ್ ನೀನು ಹೊಣೆಯೋಗಂದ, ಹೊಣೆಯೋಗ್ಬಿಡ್ತದ. ಶಾಕ್ ಆಗ್ಬಿಡ್ತು. ಏನಿದೆ ಅಂದ್ರೆ ಯೇಸುಸ್ವಾಮಿ ಹೇಳ್ತಾನೆ, ನೋಡಪ್ಪ, ನೀವು ಈ ಬೆಟ್ಟವನ್ನು ಕಿತ್ಕೊಂಡು ಸಮುದ್ರದ ಬೆಳೆಂದ್ರೆ ಬೆಳೆದಿದೆ, ಯಾಕೆಂದ್ರೆ ನೀನು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಗೆ ಮಾತ್ರ ಉತ್ತರ ಸಿಗುತ್ತೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತದಲ್ಲಿ ಉತ್ತರ ಸಿಗಬೇಕಂದ್ರೆ ಪ್ರಾರ್ಥನೆಗೆ ಹೆಂಗೆ ಮಾಡಬೇಕು? ಪ್ರಾರ್ಥನೆ ನಂಬಿಕೆಯಿಂದ ಮಾಡ್ಬೇಕು. ಹೆಂಗೆ ಮಾಡಬೇಕು? ನಂಬಿಕೆ. ನಿಮ್ಮ ಪರಿಸ್ಥಿತಿಗಳು ಬದಲಾಗಬೇಕಂದ್ರೆ ನಂಬಿಕೆ. ಹಲ್ಲೆಲೂಯಾ. ನಾನು ಇವತ್ತಿಗೂ ನಂಬಿಕೆ ನಂಬಿಕೆ ನಂಬಿಕೆ. ನಮಗೇನಿರ್ಬೇಕು ಹೇಳ್ರಿ? ನಂಬಿಕೆಯ ಪ್ರಾರ್ಥನೆ. ಈ 51 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡ್ತೀವಲ್ಲ, ಎದಕ್ಕೆ ಮಾಡ್ತೀವಿ? ನಂಬಿಕೆಯಿಂದ ಮಾಡ್ತೀವಿ. ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಮನುಷ್ಯರು ಏನೇ ಅನ್ಕೊಳ್ಳಿ, ನಮ್ಮ ಶರೀರ ಎಷ್ಟೇ ಜಜ್ಜೋಗ್ಲಿ, ದೇವರು ಕಾರ್ಯ ಮಾಡ್ತಾನೆ ಅಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ. ನೀವು ಕೂಡ ಅದೇ ರೀತಿಯಲ್ಲಿ ಏನು ಮಾಡಬೇಕು? ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಯಾವಾಗಾದ್ರೂ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿರೋ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಾ? ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರಾ? ಮಾರ್ಕ 11:22 ಕೂಡ ವಾಕ್ಯ ಹೇಳುತ್ತೆ, ಏಸು ಹೇಳಿದ್ರೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲ್ಲ ಅಂತ ಹೇಳ್ತಾನ. ಓದಕ್ಕೆ ಹೋಗ್ಬೇಡ್ರಿ. ನೀವು ತೆಗಿಯೋಕೆ ಹೋದ್ರೆ ಅರ್ಧ ಗಂಟೆ ಆಗ್ತೇ, ಬೇಡ, ಅರ್ಧ ಗಂಟೆ ಪ್ರಾರ್ಥನೆ ಮುಗಿದು ಬಿಡ್ತೀನ ಎಲ್ಲ. ನೋಡ್ರಿ, ನೀವು ದೇವರಲ್ಲಿ ಏನು ಮಾಡ್ಬೇಕಂತೆ? ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪ್ರಾರ್ಥನೆ ಅದು ಏನೇ ಆಗಿರಲಿ, ನಂಬಿಕೆ ದೇವರು ಕೊಟ್ಟೇ ಕೊಡುತ್ತಾನೆ. ಅದು ಬಂದೇ ಬರುತ್ತೆ. ಕೆಲವೊಬ್ಬರಿಗೆ ಗಮನಿಸಿ, ಒಳ್ಳೆ ಆರೋಗ್ಯ ಬರಬೇಕಾಗಿರುತ್ತೆ. ಆರೋಗ್ಯ ದೇವರೇ ಸ್ವಲ್ಪ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಅನ್ಬೇಕು. ಹಲ್ಲೆಲೂಯಾ. నాకు ఇచ్చాడు నా దేవుడు.
ನನಗೆ ಕೊಟ್ಟಂತ ದೇವ್ರು ಅಂತೇಳಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಅಥವಾ ನಿಮ್ಗೆ ಒಳ್ಳೆ ಕೆಲಸ ಬೇಕಾ, ದೇವ್ರು ನನಗೆ ಕೆಲಸ ಕೊಡ ಅಂತ ಪ್ರಾರ್ಥನೆ ಮಾಡಿದ್ವಾ, ಎದ್ದು ಬರ್ಬೇಕಾದ್ರೆ ಹನ್ನೆರಡು ಕಣ್ಣೀರು ವರ್ಷಬೇಕು. ಆಯ್ತು, ನನ್ನ ಮಗು ಬಂತಂದ್ಲ ಹನ್ನೆರಡು ಹುಟ್ಟಿಬಿಟ್ಟು ಅದೇ ವರ್ಷಕ್ಕ. ಹಲ್ಲೆಲೂಯಾ. ಹಂಗೆ ನಂಬಿಕೆಯಿಂದ ನಾವು ಹೆಜ್ಜೆ ಹಾಕುವಾಗ, ನಮ್ಮ ಪ್ರಾರ್ಥನೆ ನಂಬಿಕೆಯಿಂದ ಮಾಡುವಾಗ ದೇವರು ಅದಕ್ಕೆ ಉತ್ತರ ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಲಾಸ್ಟ್ನೇದಾಗಿ ಆತನ ನಾಮ ಹೇಳಿಕೊಂಡು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಏನು ಮಾಡ್ಬೇಕು ಹೇಳ್ರಿ, ನಾವು ಆತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು. ವಾಕ್ಯ ಹೇಳುತ್ತೆ ತೆಗಿರಿ, ಯೋಹಾನ ಬರೆದ ಸುವಾರ್ತೆ 14:13 ಓದೋಣ ಬೇಗ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ, ಕೆಲವರು ಪ್ರಾರ್ಥನೆ ಮುಗಿಸೋದೇ ಗೊತ್ತಿಲ್ಲ. ಸೋತ್ರ ತಂಡ್ರಿ ನಾಯನ ಆಮೇನ್ ಆಮೇನ್ ಆಮೇನ್. ಯೇಸು ನಾಮದಲ್ಲಿಲ್ಲ, ತಂದೆಯ ದೇವರಿಲ್ಲ, ಮುಗಿದೋಗ್ಬಿಡ್ತಾವ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳಿದೆ, ಆತನ ಹೆಸರಿನಲ್ಲಿ ನೀವು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೇನು ಮಾಡ್ತಾನೆ ದೇವರು ದಯಪಾಲಿಸನು. ನೀವು ಯಾರ ಹೆಸರಲ್ಲಿ ಬೇಡ್ಕೊಂತೀರಿ? ನಾನು ದೇವ್ರೆ ನಮ್ಮ ಚರ್ಚಿಗೆ ಬರುವ ಫಲಾನಿ ಹೆಸರಿ ಈ ವ್ಯಕ್ತಿ ಹೆಸರಿಂದ ಬೇಡಿಕೊಳ್ಳುತ್ತೇನೆ ಕೊಡಂದ್ರೆ ಆತ ನಾನು ಕೊಡ ದೇವ್ರ ಅಂತಾನೆ. ಹಲ್ಲೆಲೂಯಾ. ಆತನ ಹೆಸರಿನಲ್ಲಿ ಬೇಡಿಕೊಳ್ಬೇಕು. ಆತನ ಹೆಸರೇನು? ಯೇಸು. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಂದು ಸಾರಿ ಪೇತ್ರ ಯೋಹಾನ ದೇವ್ರ ಆಲಯಕ್ಕೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ಕುಂಟನಿರ್ತಾನೆ. ಯಾರಿರ್ತಾರೆ ಹೇಳ್ರಿ? ಕುಂಟ ಇರ್ತಾನ. ಹಲ್ಲೆಲೂಯಾ. ಇವನು ದೇವರ ಆಲಯದಲ್ಲಿ ಕೂತ್ಕೊಂಡು ಧರ್ಮಶಾಸ್ತ್ರ ಗೊತ್ತಿತ್ತು ಅವನಿಗೆ, ವಾಕ್ಯ ಕೂಡ ತಿಳ್ಕೊಂಡಿರ್ತಾನೆ. ಯಾಕಂದ್ರೆ ಆಲಯದಲ್ಲಿ ಅದನಂದ್ರೆ ಗೊತ್ತಿರಕ್ಕಲ್ಲ. ಹೊರಗೆರೆ ಏಸು ಯಾರಂದ್ರೆ ಪೆದ್ದ ದೇವ್ರ ಅಂತಾರ. ಹೊರಗೆ ಕೆಟ್ರೇನ ಜನನ ಹೊರಗೆರೆ ಗೊತ್ತಾರೆ. ಇವನು ಎನಿ ಟೈಮ್ ಬಾಕ್ಲಲ್ಲೇ ಕೂತ್ಕೊಂಡು ನಾ ಇವಂಡಿ 10 ರೂಪಾಯಿ ಇಸ್ತಾರ, 20 ರೂಪಾಯಿ ಇಸ್ತಾರ, 30 ರೂಪಾಯಿ ಇಸ್ತಾರ, 40 ರೂಪಾಯಿ ಕೊಡ್ತೀಯ, 50 ರೂಪಾಯಿ ಕೊಡ್ತೀಯ, ಭಿಕ್ಷೆ ಕೊಡೋ ಅಂತ ಬೇಡ್ತಾ ಇದ್ರು. ಅಲ್ಲಿ ಪೇತ್ರ ಯೋಹಾನ ಅವರಿಬ್ರು ಹೋಗ್ತಾ ಇದ್ರು, ಪ್ರಾರ್ಥನೆಗೆ ಹೋಗ್ತಾ ಇದ್ರೆ ಅಡ್ಡಾಕಿದ, ನನಗೇನಾದ್ರೂ ನೀವು ಕೊಡಲೇಬೇಕು, ನನಗೇನಾದ್ರೂ ನೀವು ಸಹಾಯ ಮಾಡಲೇಬೇಕಂತೇಳಿ ಬೇಡಿಕೊಂಡಾಗ ಅಲ್ಲಿ ಪೇತ್ರ ಯೋಹಾನ ಹೇಳ್ತಾರೆ. ತೆಗಿರೋ ವಾಕ್ಯ ಓದೋಣ. ಯೋಹಾನ 14 ಬೇಡ, ಅಪೊಸ್ತಲ ಕಾರ್ಯಗಳು ತೆಗಿರಿ. ಈಗ ಅಪೊಸ್ತಲ ಕಾರ್ಯಗಳು 3ನೇ ಅಧ್ಯಾಯ 3-6 ಓದ್ರಿ ಬೇಗ. అంతట పేతుడు వెండి బంగారం నా వద్ద లేదు, కానీ నాకు కలిగినది నీకు ఇచ్చుచున్నాను. నజరేయుడైన యేసుక్రీస్తు నామములో నడుమని చెప్పి వాని కుడి చేయి పెట్టి లేపెను. ಹಲ್ಲೆಲೂಯಾ. ಲೇವೆನೆತ್ತನು. ಕನ್ನಡದಲ್ಲಿ ಏನೈತೆ? ಅಲ್ಲಿ ಹೇಳ್ತಾನ, ಪೇತ್ರ ನೋಡಿ ಅವ್ರು ಬೆಳ್ಳಿ ಬಂಗಾರ ಐತೆ ಅನ್ಕೊಂಡ್ರ. ಅರೇ ತಮ್ಮಡ, ನಾನು ಪ್ರಾರ್ಥನೆ ಮಾಡೋಣ, ನನ್ನಲ್ಲಿ ಯೇಸುವಿನ ನಾಮ ಇದೆ, ನನ್ನ ಏನಿಲ್ಲ ಹೇಳ್ರಿ, ಬೆಳ್ಳಿಲ್ಲ ಬಂಗಾರ ಇಲ್ಲ, ಅವ್ರಲ್ಲಿ ಇಲ್ಲ ಅಂತೆ. ಇವ್ರು ಹಂಗಂದ್ರ, ಓಹೋ ಇವ್ರು ಇಂಥ ಬರೀ ಡ್ರೆಸ್ ಹಾಕೊಂಡ್ರೆ ಇವ್ರ ಹತ್ರ ಬಳ್ಳಿ ಬಂಗಾರ ಎಲ್ಲ ಇರ್ಬೋದು. ಯಾಕಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಎಲ್ಲ ಕೊಡ್ತಾ ಇದ್ರು ದೇವ್ರ ಆಲಯಕ್ಕೆ. ಹಂಗಾಗಿ ತಂದಿರ್ತಾರೆ, ನನಗೂ ಕೊಡ್ತಾರ ಅನ್ಕೊಂಡನಿದ್ದ. ಅಲ್ಲಂದ್ರೆ ನನಗೆ ಬೆಳ್ಳಿ ಬಂಗಾರ ಅಂತ ಇಲ್ಲ, ನನ್ನಲ್ಲಿರೋದು ನಿನಗೆ ಕೊಡ್ತೀನಿ. ಏನೇ ದಿನಲ್ಲಿ ಬೆಳ್ಳಿ ಬಂಗಾರ ಸುಟ್ಟು ಹೋಗ್ಬೋದು, ಕರಿಗೂ ಹೋಗ್ಬೋದು, ಯೇಸುವಿನ ನಾಮ ಅಳಿದು ಹೋಗೋದಿಲ್ಲ. ಹಲ್ಲೆಲೂಯಾ. ಹೇಳ್ತೀನಿ ಕೇಳೋ, ನಜರೇತಿನ ಯೇಸುವಿನ ನಾಮದಲ್ಲಿ ಏನಾಗೋ ಎದ್ದು ನಡೆ ಅಂದ. ಅವನು ವರ್ಷಗಟ್ಲೆ ಎಷ್ಟು ವರ್ಷದಿಂದ ಭಿಕ್ಷೆ ಬೇಡನೋ ಗೊತ್ತಿಲ್ಲ, ಅಷ್ಟು ಹಣ ಕೊಟ್ಟರೆ ಎದ್ದು ನಡೆದಾಡ್ತಿರ್ಲಿಲ್ಲ ಅವನು. ಯಾವಾಗಾದ್ರೆ ಆ ನಾಮ ಹೇಳ್ದೋ ಪೇತ್ರನು, ಆ ನಾಮದಿಂದ ಆ ಹುಟ್ಟು ಕುಂಟನು ಏನಾದ ಹೇಳ್ರಿ, ಎದ್ದ. ಹಲ್ಲೆಲೂಯಾ. ಸ್ಟಾರ್ಟ್ ಮಾಡ್ದ ನಡೆಯುವುದಕ್ಕೆ. ಆಮೆನ್. ಆತನ ನಾಮದಲ್ಲಿ ಬಿದ್ದವ್ರನ್ನ, ಎದ್ದಳಕ್ಕಾಗಲಾರದ ಸ್ಥಿತಿಯಲ್ಲಿರುವವ್ರನ್ನ ಯೇಸು ನಾಮ ಹೇಳಿದಾಗಲೇ ಎದ್ದು ನಡೆದಾರಂದ್ರೆ ಇವತ್ತು ನಿನ್ನ ಜೀವಿತ ಎಷ್ಟು ಬಿದ್ದು ಹೋಗೈತೋ, ಯೇಸುವಿನ ನಾಮ ಹೇಳು. ಹಲ್ಲೆಲೂಯಾ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡು. ಆಮೆನ್. ಆತನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಆತನ ಕಾರ್ಯ ಮಾಡ್ತಾನೆ ಅಂತೇಳಿ ನೀನು ಯಾವಾಗಲೂ ಕೂಡ ನಂಬಿಕೆ ಇಟ್ಟು ಒಂದು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಮಾರ್ತಳಿಗೆ ಯೇಸು ಸ್ವಾಮಿ ಹೇಳ್ತಾನೆ, ನೋಡಮ್ಮ, ನೀನು ನಂಬಿದ್ರೆ ದೇವರ ಮಹಿಮೆ ಕಾಣುತ್ತೀಯ. ಹಲ್ಲೆಲೂಯಾ. ಇವತ್ತು ನೀವು ಕೂಡ ಒಂದನೇದಾಗಿ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನೀತಿವಂತರಾಗಿದ್ದು. ನೆಕ್ಸ್ಟು ಒಂದು ಹೇಳ್ರಿ, ದೇವರ ಆಲಯದಲ್ಲಿ ನಂಬಿಕೆಸ್ಥರಾಗಿ ನೀತಿವಂತರಾಗಿ ಯಥಾರ್ಥವಾದ ಉಪವಾಸ ಪ್ರಾರ್ಥನೆ. 4ನೇದಾಗಿ ನಂಬಿಕೆಯಿಂದ. 5ನೇದಾಗಿ ಆತನ ಹೆಸರನ್ನು ಹೇಳಿ. ಹಲ್ಲೆಲೂಯಾ. ಆತನ ಹೆಸರನ್ನು ಹೇಳಿ ಯಾವಾಗ ಅದನ್ನು ನಾವು ಪ್ರಾರ್ಥನೆ ಮಾಡ್ತೇವೆ, ದೇವರು ಅದ್ಭುತ ಮಾಡ್ತಾನೆ. ಆಮೆನ್. ಅರ್ಥ ಆಯ್ತು ನಾನು ಹೇಳಿದ್ದು? ಯೇಸುವಿನ ಹೆಸರು ಹೇಳಿ ಪ್ರಾರ್ಥನೆ ಮಾಡ್ರಿ. ಮೇಲೆ ಆಲಯದಲ್ಲಿ ಪ್ರಾರ್ಥನೆ ಮಾಡ್ರಿ, ಉಪವಾಸ ಪ್ರಾರ್ಥನೆ ಮಾಡ್ರಿ, ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ನೆಕ್ಸ್ಟು ಯೇಸುವಿನ ಹೆಸರು ಮರಿಬಾರ್ದು. ಯೇಸುವೆ ನಿನ್ನ ಹೆಸರಿನಲ್ಲೇ ಬೇಡಿಕೊಳ್ತಾ ಇದ್ದೀನಿ, ಕಾರ್ಯ ಮಾಡು, ಅದ್ಭುತ ಮಾಡು, ನನ್ನ ಪರಿಸ್ಥಿತಿ ಬದಲಾಯಿಸಿ ಅಂತೇಳಿ ನೀವು ಯಾವಾಗಾದ್ರೂ ಪ್ರಾರ್ಥನೆ ಮಾಡ್ತಿರೋ ಡೆವಿಲ್ ಸ್ಪಿರಿಟ್ ಹೋಗ್ತಾನೆ ನಿಮ್ಮ ಮನೆಯಿಂದ,
ಮತ್ತು ನಿನ್ನ ಜೀವಿತದಲ್ಲಿ ಎಷ್ಟು ದಿನಗಳ ಕಾಲ ನಿಮ್ಮನ್ನು ಕಾಡಿಸಿದವೋ ಗೊತ್ತಿಲ್ಲ, ಅವೆಲ್ಲವೂ ಕೂಡ ಓಡಿ ಹೋಗುತ್ತವೆ. ಆಮೇನ್. ಓಡೋಗ್ಬೇಕಾ ಇರ್ಬೇಕಾ? ಬರೇ ಕಣ್ಣೀರು ನೋಡ್ರಿ, ಕಣ್ಣಿಂದ ಕಣ್ಣೀರು ಬರ್ತಾನೆ ಇರ್ತಾವ, ಆ ಕಣ್ಣೀರು ವಾಪಸ್ ಹೋಗಂಗಿಲ್ಲ. ಆದರೆ ನಿನ್ನ ಜೀವಿತದಲ್ಲಿ ಕಣ್ಣೀರಿಗೆ ಪ್ರತಿಫಲವಾಗಿ ದೇವರು ಆನಂದ ಕೊಡಬೇಕಾದ್ರೆ ಆತನ ಹೆಸರಿನಲ್ಲಿ ನೀನು ಪ್ರಾರ್ಥನೆ ಮಾಡು. ಆಮೇನ್. ಅವತ್ತು ಪೇತ್ರನು ಹೇಳಿದ, ನಜರೇತಿನ ಯೇಸು ನಾಮದಲ್ಲಿ ಎದ್ದು ನಡೆ ಅಂದ. ಅವನು ಎದ್ದು ಬಿಟ್ಟ. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ, ನಜರೇತಿನ ಯೇಸು ನಾಮದಲ್ಲಿ ನಿಮ್ಮ ಪರಿಸ್ಥಿತಿಗಳು ಎಲ್ಲರೂ ಕೂಡ ಸ್ಥಿರವಾಗಿ ಸ್ಟೇಬಲ್ ಆಗಿ ನಿಂತು ಭಕ್ತಿಯಲ್ಲಿ ಬಲವಾಗಿ ನಡ್ರಿ. ಆಮೇನ್. ಸ್ಥಿರವಾಗಿ ಆಲಯಕ್ಕೆ ಬರ್ರಿ. ಆವಾಗಿದ್ದು ಪವರ್ ಇವಾಗಿಲ್ಲ ನೋಡ್ರಿ. ಬರ್ರಿ, ಸ್ಥಿರವಾಗಿ ಬರ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ನಾಳೆ ಸಾಯಂಕಾಲದಿಂದ ಶನಿವಾರ ಸಾಯಂಕಾಲವರೆಗೂ ಪ್ರತಿದಿನ ಉಪವಾಸ ಹಂಗೆ ನಡೀತಾ ಇರುತ್ತೆ. ಬರೋಣ, ದೇವರ ಆಶೀರ್ವಾದ ಹೊಂದೋಣ. ಎಲ್ಲರೂ ಕೂಡ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಅದ್ಭುತ ಕಾರ್ಯಗಳನ್ನು ಮಾಡುವ ಆತನೇ ನಿನಗೆ ಸ್ತೋತ್ರ ದೇವರೇ. ಇದುವರೆಗೂ ನಮ್ಮನ್ನು ಬಲಪಡಿಸಿದ ದೇವರು, ಇದುವರೆಗೂ ದೇವರೇ ಸಭಾ ನಮ್ಮ ಜೀವಿತಗಳನ್ನು ಕಟ್ಟಿದಾತನು, ಇದುವರೆಗೂ ನಮ್ಮ ಜೀವಿತದಲ್ಲಿ ಶ್ರೇಷ್ಠಕರವಾದ ಬದಲಾವಣೆ ತಂದ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವ ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ರಿಖಮ ಶಕವನತ ರಿಖಲಾಮ ಕರತ ರಿಖಲಾಮ ಮಾಮ. ಪ್ರಾರ್ಥನೆ ಮಾಡ ದೇವರೇ. ನೀವು ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿದ್ದು, ಅದರಲ್ಲಿ ಎಚ್ಚರವಾಗಿದ್ದು ಕೃತಜ್ಞತಾ ಸ್ತುತಿಯೊಡನೆ ಮುಂದೆ ಸಾಗರೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ದೇವರೇ, ಅಯ್ಯ, ನೀನು ಕೂಡ ಪ್ರಾರ್ಥನೆ ಮಾಡಿದ ದೇವರು, ನೀನು ಕೂಡ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು, ನೀನು ಕೂಡ ದೇವರ ಪ್ರಾರ್ಥನೆಗೆ ಬಲವಾದ ಕಾರ್ಯಗಳನ್ನು ತೋರ್ಪಡಿಸುವ ದೇವರಾಗಿದೆಯಾ. ಕರ್ತಾದಿ ಕರ್ತನೆ, ದಾವೀದನು ಅಂತ ಕಷ್ಟಗಳಲ್ಲಿ ಅಯ್ಯ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದನು. ಯಾವಾಗಾದರೂ ನಿನ್ನ ಸನ್ನಿಧಿಯಲ್ಲಿ ದಾವೀದನು ಪ್ರಾರ್ಥನೆ ಮಾಡಿದನು, ಆ ಸ್ವರವನ್ನು ಕೇಳಿ, ದಾವೀದನ ಕೂಗನ್ನು ಕೇಳಿ, ದಾವೀದನ ಜೀವಿತವನ್ನು ಸ್ಥಿರಪಡಿಸಿ ಬಲಪಡಿಸಿದ ದೇವರು. ಅನ್ನಳು ಕೂಡ ದೇವರೇ ಸಪ ಕಣ್ಣೀರಾಕಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರುವಾಗ ಆಕೆಯ ಪ್ರಾರ್ಥನೆಯನ್ನು ಕೇಳಿದಾತನು, ಆಕೆಗೆ ಉತ್ತರವನ್ನು ಕೊಟ್ಟಾತನು, ಆಕೆ ಬೇಡಿಕೊಂಡಿದ್ದಕ್ಕೆ ದೇವರೇ ಪ್ರತಿಫಲವಾಗಿ ದೇವರೇ ಸಪ ದಯ ಪಾಲಿಸಿದ ದೇವರು. ಅದೇ ರೀತಿ ದೇವರೇ, ಕೊರ್ನೆಲ್ನ ಪ್ರಾರ್ಥನೆ ಆಗಿ ಒಂದು ನೀತಿವಂತನಾಗಿ ಪ್ರಾರ್ಥಿಸುವಂತೆ ಸಹಾಯ ಮಾಡು. ಅದೇ ರೀತಿ ಕರ್ತನಾಗಿರುವ ದೇವರೇ, ಸಜೀವವುಳ್ಳ ದೇವರೇ, ನಿಜವಾದ ದೇವರೇ ಸಪ ಉಪವಾಸ ಪ್ರಾರ್ಥನೆಯಲ್ಲಿ ಹಾದು ಹೋಗುವಂತೆ ತಮ್ಮ ತಪ್ಪುಗಳೆಲ್ಲವನ್ನು ಒಪ್ಪಿಕೊಂಡು ದೇವರೇ ಎಸಪ್ಪ ನೀತಿವಂತರಾಗಿ ಭಕ್ತಿಪೂರ್ವಕವಾಗಿ ಆತ್ಮಾನುಸಾರವಾಗಿ ಉಪವಾಸ ಪ್ರಾರ್ಥನೆಗಳಲ್ಲಿ ಕೂಡ ಇನ್ನು ಮೇಲೆ ಅವರ ಜೀವಿತದಲ್ಲಿ ಹಾದು ಹೋಗುವಂತೆ ಸಹಾಯ ಮಾಡಿದವರೇ. ಅದು ಮಾತ್ರವಲ್ಲದೆ ಕರ್ತನ ದೇವರೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವ ಮನಸ್ಸನ್ನು ಕೊಡು ದೇವರೇ. ಅಯ್ಯ, ಅದೆಷ್ಟೋ ಜನರು ಪ್ರಾರ್ಥನೆ ಮಾಡ್ತಿದ್ರೆ ಆದ್ರೆ ನಂಬಿಕೆ ಇಲ್ಲದ ಕಾರಣ ಅವರ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಾ ಇಲ್ಲ ದೇವರೇ. ಇನ್ನು ಮೇಲೆ ಎಲ್ಲರೂ ಕೂಡ ನಂಬಿಕೆಯಿಂದ ಪ್ರಾರ್ಥನೆ ಮಾಡಲಿ. ಇನ್ನು ಮೇಲೆ ಎಲ್ಲರೂ ಕೂಡ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಲಿ. ನಾನು ನಂಬಿದ್ದೇನೆ ಅಯ್ಯ, ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲೆಂಬುದಾಗಿ ಸ್ಥಿರವಾಗಿ ನಂಬಿಕೆಯಲ್ಲಿ ಇದ್ದುಕೊಂಡು ನಂಬಿಕೆಯಿಂದ ಏನೇನು ಬೇಡುತ್ತಾರೋ ಅದೆಲ್ಲವನ್ನು ನೆರವೇರಿಸುವನು ಹೊಂದುವವನಾಗಿದ್ದಾನೆ ದೇವರೇ. ಸಭಾ ಕರ್ತನೆ ದೇವರೇ, ನೀನು ನೆರವೇರಿಸುವವನು, ಕೊಡುವ ದೇವರಾಗಿದೆಯಾ. ಕಾರ್ಯ ಮಾಡು ದೇವರೇ. ಪರಿಶುದ್ಧಾತ್ಮನಾಗಿರುವ ದೇವರೇ, ನಂಬಿಕೆಯಲ್ಲಿ ಕರ್ತನ ದೇವರೇ ಸಭಾ ಪ್ರಾರ್ಥನೆ ಮಾಡುವಂತೆ ಸಹಾಯ ಮಾಡು. ಮತ್ತು ದೇವರೇ, ನಿನ್ನ ಹೆಸರನ್ನು ಉಚ್ಚರಿಸುತ್ತಾ ನಿನ್ನ ನಾಮವನ್ನು ಹೇಳಿಕೊಂಡವರಾಗಿ ನಿನ್ನ ಹೆಸರಿನಲ್ಲಿ ಬೇಡಿಕೊಳ್ಳಲಿ ದೇವರೇ. ಕರ್ತನೆ ಎಸಪ್ಪ, ವಾಕ್ಯದಲ್ಲಿ ನೋಡುತ್ತೇವೆ, ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನೆರವೇರಿಸುವನೆಂಬುದಾಗಿ ನೀನೇ ಹೇಳಿದೆಯ ದೇವರೇ. ಇನ್ನು ಮೇಲೆ ಇರುವವರೆಲ್ಲರೂ ಕೂಡ ನಿನ್ನ ಹೆಸರಿನಲ್ಲಿ ಬೇಡಿಕೊಳ್ಳುವಂತೆ, ನಿನ್ನ ಹೆಸರನ್ನು ಎತ್ತಿ ಪ್ರಾರ್ಥಿಸುವಂತೆ ಕೃಪೆ ತೋರಿಸು, ಬಲಪಡಿಸು. ಇಲ್ಲಿ ಸೇರಿ ಬಂದವರೆಲ್ಲರನ್ನ ಆಶೀರ್ವಾದ ಮಾಡು. ಮತ್ತು ದೇವರೇ ಸಪ, ನಾಳೆಯಿಂದ ನಡೆಯುವಂಥ ಉಪವಾಸ ಪ್ರಾರ್ಥನೆ ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತೇನೆ. ಇನ್ನು 43 ದಿನಗಳ ಕಾಲ ನಡೆಯುವಂಥ ಉಪವಾಸ ಪ್ರಾರ್ಥನೆ ಜಯಪ್ರದವಾಗಿ ನಡೆಯಲಿ, ಜಯಪ್ರದವಾಗಿ ನೀನು ನಡೆಸು ಏಸಪ್ಪ. ಎಲ್ಲ ವಿಷಯದಲ್ಲಿ ನಾನು ತೋಟಿಗೆ ಒಪ್ಪಿಸಿಕೊಡ್ತೇನೆ. ಮತ್ತು ದೇವರೇ ಸಪ, ನಮ್ಮ ನೂತನ ಆಲಯ ಕಟ್ಟಡ ವಿಷಯದಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇನೆ. ನೀನೇ ಪ್ರಾರಂಭಿಸಿ, ನೀನೇ ಅದನ್ನು ಮುಗಿಸಿ, ಅಲ್ಲಿ ಉತ್ತಮವಾದ ಆರಾಧನೆ ನಡೆಯುವಂತೆ ಕೂಡ ಸಹಾಯ ಮಾಡಬೇಕೆಂದು ಕೇಳುತ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇಣ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತನ್ನ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಪ್ರತಿದಿನ ನೀವಂಥ ಪ್ರಾರ್ಥನೆಯೊಟ್ಟಿಗೂ ಈಗಲೇ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.